ಪತ್ರಿಕೆ 10ನೇ ಅಧ್ಯಾಯ verses 32. 32ನೇ ವಚನ. Give no offense either to the Jew or to the Greek or to the church of God. ಯಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ಅಥವಾ ದೇವರ ಸಭೆಗಾಗಲಿ ವಿಘ್ನವಾಗಬೇಡಿರಿ. Jews, Gentiles and the church of God. ಯಹೂದ್ಯರು, ಅನ್ಯರು ಮತ್ತು ದೇವರ ಸಭೆ. There are three groups in the world. ಲೋಕದಲ್ಲಿ 3 ಗುಂಪುಗಳಿವೆ. Jewish nation and the Gentile nations and the church of God. ಯಹೂದ್ಯ ಜನಾಂಗ, ಅನ್ಯ ಜನಾಂಗ ಹಾಗೂ ದೇವರ ಸಭೆ. In the Old Testament there was only 2 groups. ಹಳೆಯ ಒಡಂಬಡಿಕೆಯಲ್ಲಿ ಕೇವಲ 2 ಗುಂಪುಗಳು ಮಾತ್ರ ಇದ್ದವು. Jews and Gentiles. ಯಹೂದ್ಯರು ಮತ್ತು ಅನ್ಯರು ಎಂಬುದಾಗಿ. Those who are not Jewish people, they were known as Gentile people or Greeks. ಯಹೂದ್ಯರಲ್ಲದವರು ಅವರು ಅನ್ಯರೆಂಬುದಾಗಿ ಅಥವಾ ಗ್ರೀಕರೆಂಬುದಾಗಿ ಮಾತ್ರ ಕರೆಯಲ್ಪಡುತ್ತಿದ್ದರು. So as the Lord came to this earth, his death and resurrection has started to build the church. ಕರ್ತನಾಗಿರುವ ಯೇಸು ಕ್ರಿಸ್ತ ಲೋಕಕ್ಕೆ ಆತ ಮನುಷ್ಯನಾಗಿ ಬಂದ ನಂತರ ಆತನ ಮರಣ ಪುನರುತ್ಥಾನ ತರುವಾಯ ದೇವರ ಸಭೆಯು ಕಟ್ಟಲ್ಪಟ್ಟುತ್ತಾ ಅದು ಬೆಳೆಯುತ್ತಾ ಇದೆ. Look at 1 Corinthians chapter 12 verses 13. 1 ಕೊರಿಂಥ 12ನೇ ಅಧ್ಯಾಯ 13ನೇ ವಚನವನ್ನು ನೋಡಿರಿ. Now there is no difference between Greeks and Jews, but you need to be, if you need to be saved, you need to be in the church of God. 1 ಕೊರಿಂಥ 12ನೇ ಅಧ್ಯಾಯ 13ನೇ ವಚನವು ಈ ರೀತಿಯಾಗಿ ಹೇಳುವಂತದ್ದಾಗಿದೆ. ಹಾಗೆಯೇ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಕೊಂಡೆವು. In the Old Testament there was Jews and Greeks or Jews and Gentiles. ಹಳೆಯ ಒಡಂಬಡಿಕೆಯನ್ನು ನೋಡುವಾಗ ಕೇವಲ ಯಹೂದ್ಯರು ಮತ್ತು ಗ್ರೀಕರು ಮಾತ್ರ ಅಥವಾ ಅನ್ಯರು ಮಾತ್ರ ಇದ್ದರು. Now those who are saved from Jews and Gentiles, ಈಗ ಯಹೂದ್ಯರಿಂದಲೂ ಅನ್ಯರಿಂದಲೂ ರಕ್ಷಣೆ ಹೊಂದಿ ಬಂದಂತವರು, they are baptized by the Holy Spirit. ಅವರು ಪವಿತ್ರಾತ್ಮನ ದೀಕ್ಷಾಸ್ನಾನ ಮಾಡಿಸಲ್ಪಟ್ಟವರು. The Lord started to make a new entity known as Church of God. ಕರ್ತನು ತಾನೇ ಹೊಸದಾಗಿ ಗುರುತಿಸಲ್ಪಡುವಂತಹ ಒಂದು ದೇವರ ಸಭೆಯನ್ನ ಆತನು ಪ್ರಾರಂಭಿಸಿದನು. It is entirely a new program started on day of Pentecost and it will be over by rapture. ಅದು ನೋಡುವಾಗ ಹೊಸದಾದಂತ ಒಂದು ಕಾರ್ಯಕ್ರಮ ಪಂಚಾಶತಮ ಹಬ್ಬದ ದಿವಸ ಪ್ರಾರಂಭವಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಮಧ್ಯಾಕಾಶಕ್ಕೆ ಬಂದು ಸಭೆ ಎತ್ತಲ್ಪಡುವ ಆ ದಿನದವರೆಗೂ ಕೂಡ ಮುಂದುವರಿಯುವಂತಹ ಒಂದು ಕಾರ್ಯಕ್ರಮವಾಗಿರುತ್ತದೆ. Today to be saved, whether you are a Jew or a Gentile, you need to be saved and to be the part of Church of God. ನೀವು ಒಂದು ವೇಳೆ ಯಹೂದ್ಯರೇ ಆಗಿರಲಿ ಅಥವಾ ಅನ್ಯರೇ ಆಗಿರಲಿ, ನೀವು ರಕ್ಷಣೆ ಹೊಂದಿ ದೇವರ ಸಭೆಯಲ್ಲಿ ಒಂದು ಅಂಗ ಅಥವಾ ಒಂದು ಭಾಗವಾಗಿ ಇರಲೇಬೇಕು. How can we know that we are in the end times? ನಾವು ಅಂತ್ಯ ದಿವಸಗಳಲ್ಲಿ ಇದ್ದೇವೆ ಎಂಬುದನ್ನು ನಾವು ಹೇಗೆ ತಿಳುಕೊಳ್ಳಲು ಸಾಧ್ಯ? The church can be removed even today. ಸಭೆ ಇವತ್ತಾದರೂ ಕೂಡ ಸಭೆ ಅದು ಈ ಲೋಕದಿಂದ ಅದು ಎತ್ತಲ್ಪಡಬಹುದು. Bible is very clear what happens to the world after the church is removed. ದೇವರ ವಾಕ್ಯವು ಈ ಸಭೆಯು ಈ ಭೂಲೋಕದಿಂದ ಅದು ಎತ್ತಲ್ಪಟ್ಟ ನಂತರ ಈ ಲೋಕಕ್ಕೆ ಏನು ಸಂಭವಿಸುತ್ತದೆ ಎನ್ನುವ ವಿಷಯದಲ್ಲಿ ಪರಿಶುದ್ಧ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳಿದೆ. Just as the Old Testament, again God is going to deal with the Jews and the Gentile nations. ಹಳೆಯ ಒಡಂಬಡಿಕೆಯ ಹಾಗೆಯೇ ದೇವರು ಪುನಃ ಯಹೂದ್ಯರೊಂದಿಗೂ ಮತ್ತು ಅನ್ಯರೊಂದಿಗೂ ವ್ಯವಹರಿಸುತ್ತಾನೆ. Now you may ask, and many people have asked me, why a speciality with these Jewish people? ನೀವು ಕೇಳಬಹುದು, ನಿಮ್ಮ ಹಾಗೆಯೇ ಹಿಂದೆ ಅನೇಕರು ಕೇಳಿದ್ದಾರೆ, ಯಹೂದ್ಯರ ವಿಷಯದಲ್ಲಿ ಅಂತಹ ವಿಶೇಷತೆ ಏನಿದೆ? Why God shows a favoritism to these ದೇವರು people? ಆ ಜನಾಂಗವನ್ನೇ ಯಾಕೆ ಆತನ ತನ್ನ ಪ್ರಿಯ ಒಂದು ಜನಾಂಗವನ್ನಾಗಿ ತನಗೆ ಆತ್ಮೀಯವಾಗಿ ಆರಿಸಿಕೊಂಡನು? This has been asked me from many parts of the world. ಈ ಒಂದು ಪ್ರಶ್ನೆ ಪ್ರಪಂಚದ ಅನೇಕ ಭಾಗಗಳಿಂದ ಜನರು ಕೇಳಿದ್ದಾರೆ. I'll clarify that and then I'll go to the topic. ನಾನು ಆ ಒಂದು ವಿಷಯವನ್ನ ಸ್ಪಷ್ಟೀಕರಿಸಿ ನಂತರ ನಾನು ಮುಂದಿನ ವಿಷಯಕ್ಕೆ ಹೋಗುತ್ತೇನೆ. Why God has separated a nation known as Jewish people? ದೇವರು ಯಹೂದ್ಯ ಜನಾಂಗವೆನ್ನುವಂತಹ ಈ ಒಂದು ಪ್ರತ್ಯೇಕ ಜನಾಂಗವನ್ನ ಯಾಕೆ ಆತನು ಪ್ರತ್ಯೇಕಿಸಿದ್ದಾನೆ? We know the history of man from the Garden of Eden. ಏದೇನ್ ತೋಟದಿಂದ ಮನುಷ್ಯನ ಆ ಇತಿಹಾಸ ಚರಿತ್ರೆಯನ್ನ ನಾವು ಬಲ್ಲವರಾಗಿದ್ದೇವೆ. Man was created and he was kept in a place known as fertile crescent area. You know crescent. ನೋಡುವಾಗ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿ ಆತನನ್ನ ಫಲಭರಿತವಾದಂತ ಫಲವತ್ತತೆಯುಳ್ಳ ಆ ಒಂದು ಭೂಮಿಯ ನಡುವೆ ಅವರನ್ನ ಇಟ್ಟಿದ್ದನು. Look at the Middle East. ಆ ಒಂದು ಮಧ್ಯ ಪ್ರಾಚ್ಯ ರಾಷ್ಟ್ರಗಳನ್ನ ನೋಡಿರಿ. Most of the places are desert.
ಆ ಹೆಚ್ಚಿನ ಭಾಗಗಳು ಈ ಒಂದು ಮರುಭೂಮಿಯಾಗಿವೆ. But there is a place in the shape of crescent, half moon, which is fertile. ಆ ಒಂದು ಆ ಮಧ್ಯಪ್ರಾಚ್ಯದಲ್ಲಿರುವಂತಹ ಆ ದೇಶಗಳಲ್ಲಿಯೂ ಕೂಡ ಒಂದು ಭಾಗವಿದೆ, ಅದು ಅರ್ಧ ಚಂದ್ರಾಕಾರವಾಗಿರುವಂತಹ ಒಂದು ಭಾಗ ಈಗಲೂ ಕೂಡ ಇದೆ. That crescent starts from Euphrates Tigris river. ಆ ಒಂದು ಚಂದ್ರಾಕಾರದ ಆ ಭೂಭಾಗ ಯೂಫ್ರಟಿಸ್ ನದಿಯಿಂದ ಪ್ರಾರಂಭವಾಗುತ್ತದೆ. It comes through Israel. ಅದು ಇಸ್ರೇಲ್ನ ಮೂಲಕವಾಗಿ ಬರುತ್ತದೆ. The last part to the Nile river area, that is in Egypt. ಕೊನೆಯ ಆ ಭಾಗ ಅದು ನೈಲ್ ನದಿಯ ಭಾಗ, ಅಂದರೆ ಈಜಿಪ್ಟ್ ದೇಶ. If you look at the map, you can see it is a crescent shape. ನೀವು ಒಂದು ವೇಳೆ ಆ ಒಂದು ನಕ್ಷೆಯನ್ನ ಅಥವಾ ಮ್ಯಾಪ್ ಅನ್ನು ನೋಡಿದರೆ ಅದ್ರ ಗೊತ್ತಾಗ್ತದೆ, ಅರ್ಧ ಚಂದ್ರಾಕಾರವಾಗಿ ಕಾಣುವಂತಹ ಭೂಪ್ರದೇಶ. That was the most fertile area. ಅದು ಬಹಳವಾಗಿ ಅತ್ಯಧಿಕವಾಗಿ ಫಲವತ್ತಾದ ಭೂಮಿಯುಳ್ಳ ದೇಶ ಪ್ರದೇಶ. Because there were 3 rivers, Euphrates and Tigris in the top, which is running through Iraq. ಆ ನಡುವಾಗ ಅದರಲ್ಲಿ 3 ನದಿಗಳು ಹರಿಯುತ್ತವೆ, ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿ. ಅವು ಇರಾಕ್ ನ ಮಧ್ಯದಲ್ಲಿ ಹರಿಯುವಂತಹ ನದಿಗಳು. River Nile is running through Egypt. ಆ ನೈಲ್ ನದಿಯು ಅದು ಐಗಿಪ್ತ ಅಥವಾ ಈಜಿಪ್ಟಿನಿಂದ ಅದು ಹಾದು ಹರಿಯುತ್ತದೆ. Garden of Eden, somewhere near that Euphrates Tigris river. ಈ ಒಂದು ಏದೆನ್ ತೋಟ ಅದು ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿ ಹರಿಯುವಂತಹ ಆ ಒಂದು ಭೂಪ್ರದೇಶದಲ್ಲಿ ಎಲ್ಲಿಯೋ ಒಂದು ಕಡೆ ಇದೆ. So man's history starts somewhere there in Iraq, Syria, that area. ಈ ಒಂದು ಮನುಷ್ಯನ ಚರಿತ್ರೆಯು ಆ ಇರಾಕ್ ಅಥವಾ ಸಿರಿಯಾ ಇರುವಂತಹ ಆ ಒಂದು ಭೂಪ್ರದೇಶದಲ್ಲಿಯೇ ಮೊಟ್ಟ ಮೊದಲನೇದಾಗಿ ಪ್ರಾರಂಭವಾಯಿತು. Man has gone away from God. ಮನುಷ್ಯನು ದೇವರಿಂದ ಆತನು ಅಗಲಿ ದೂರ ಹೋದನು. As the days went on, ಆ ದಿನಗಳು ಹಾಗೆಯೇ ದಾಟಿ ಹೋಗುತ್ತಾ ಇದ್ದ ಹಾಗೆ. Look at Genesis 6 and verses 11. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದ 11ನೇ ವಚನವನ್ನು ನೋಡಿರಿ. There you read that the earth was filled with corruption and violence. ಆ ನೋಡುವಾಗ ಆದಿಕಾಂಡ 6:11 ನೋಡುವಂತೆಯೇ ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವು ಲೋಕವನ್ನ ತುಂಬಿಕೊಂಡಿತ್ತು. All world was filled with violence and corruption. ಇಡೀ ಭೂಲೋಕವೇ ಅದು ಹಿಂಸೆ ಹಾಗೂ ಭ್ರಷ್ಟಾಚಾರದಿಂದ ತುಂಬಿ ಹೋಗಿತ್ತು. I'll show you the attitude of man in chapter 4. 4ನೇ ಅಧ್ಯಾಯದಲ್ಲಿ ಮನುಷ್ಯನ ಒಂದು ಮನೋಭಾವ ಏನಾಗಿತ್ತು ಎಂಬುದನ್ನು ತೋರಿಸುತ್ತೇನೆ. God told in chapter 4 and verse 15. 4ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ಹೀಗೆ ಹೇಳಿದನು, If anyone kill Cain, God is going to take 7-fold vengeance. ಯಾರಾದರೂ ಕಾಯಿನನನ್ನು ಕೊಂದರೆ ಅವರ ಮೇಲೆ 7ರಷ್ಟು ಪ್ರತಿಕಾರ ತೀರಿಸುತ್ತೇನೆ ಎಂಬುದಾಗಿ ದೇವರು ಹೇಳಿದನು. But there was another man in the line of Cain, 7th one, that is Lamech. ಆಡುವಾಗ ಕಾಯಿನನ ಆ ಒಂದು ಸಂತತಿಯಿಂದ 7ನೇ ತಲೆಮಾರಿನವನು ಬಂದನು, ಅವನ ಹೆಸರು ಲೆಮಕನು. Look at chapter 4 and verses 24. What did he say? 4ನೇ ಅಧ್ಯಾಯ 24ನೇ ವಚನವನ್ನು ನೋಡಿರಿ, ಅಲ್ಲಿ ಅವನು ಏನು ಹೇಳುತ್ತಾನೆ? If Cain shall be avenged 7-fold, then Lamech 77-fold. ಆ ನೋಡುವಾಗ 4ನೇ ಅಧ್ಯಾಯ 24ನೇ ವಚನಕ್ಕೆ ಬರುವಾಗ ಕಾಯಿನನನ್ನು ಕೊಂದವನಿಗೆ 7ರಷ್ಟು ಪ್ರತಿದಂಡನೆ ಬರುವುದಾದರೆ ಲೆಮಕನನ್ನು ಒಡೆಯುವವನಿಗೆ 77ರಷ್ಟಾಗುವುದಲ್ಲವೇ? Look at the attitude of man. ಅಲ್ಲಿ ಮನುಷ್ಯನ ಮನೋಭಾವ ನೋಡಿರಿ. God will avenge only 7 times. ದೇವರು ಹೇಳಿದ್ದು 7 ಸಾರಿ ಎಂಬುದಾಗಿ ಮಾತ್ರ. We will avenge 77 times. ನಾವು ಇಷ್ಟಪಡುತ್ತೇವೆ 7ರಲ್ಲ 7 ಅಲ್ಲಿ The proud 79 ಸಾರಿ. The proud and arrogant man. ಆ ಹೆಮ್ಮೆ ಗರ್ವ ಹಾಗೂ ಯಾವಾಗಲೂ ಕೂಡ ದ್ವೇಷ ಭಾವನೆಯ ಮನುಷ್ಯ, even challenging God. ದೇವರಿಗೆ ಸವಾಲಿಸುವಂತ ಮನುಷ್ಯ. And the mighty one was ruling. ಆಡುವಾಗ ಅಂತಹ ಪರಾಕ್ರಮಶಾಲಿಯಾದ ಮನುಷ್ಯನು ಆಡುತ್ತಾ ಇದ್ದನು. The law was by the mighty hand. ಆಡುವಾಗ ಆ ಒಂದು ನಿಯಮಗಳು ಕಾನೂನು ಆ ಪರಾಕ್ರಮಶಾಲಿಯ ಕೈಗಳಲ್ಲಿದ್ದವು. Earth was filled with violence. ಈ ಒಂದು ಭೂಮಿಯು ಎಲ್ಲಾ ಕಡೆಗಳಲ್ಲಿಯೂ ಕೂಡ ಪೂರ್ಣವಾಗಿ ಹಿಂಸಾಚಾರದಿಂದಲೇ ತುಂಬಿತ್ತು, ದಂಗೆಯಿಂದ. There was only one way for God. ದೇವರಿಗೆ ಒಂದೇ ಒಂದು ಮಾರ್ಗವು ಇತ್ತು. Wipe out these people. ಈ ಜನರನ್ನು ಅಳಿಸಿ ಹಾಕುವುದು. Flood came and wiped out them. ಜಲಪ್ರಳಯವು ಬಂದು ಇಡೀ ಮಾನವ ಸಂತತಿಯನ್ನ ಅಳಿಸಿ ಹಾಕಿತು. He cleansed the world. ಎಲ್ಲವೂ ಕೂಡ ಅಳಿಸಿ ಹೋಯಿತು. Then he gave a new beginning.
ಅದೆಲ್ಲವನ್ನು ಕೂಡ ಹೋದ ಮೇಲೆ We know ದೇವರು ಹೊಸ ಪ್ರಾರಂಭವನ್ನ ಕೊಟ್ಟನು. it came through Noah. ಅದು ನೋಹನ ಮೂಲಕವಾಗಿ ಬಂತು. What did God say? ದೇವರು ಏನು ಹೇಳಿದನು? Look at chapter 9. This is what I want you to know. 9ನೇ ಅಧ್ಯಾಯವನ್ನು ನೋಡಿರಿ. Chapter 9 and verses 1. ಆದಿಕಾಂಡ 9ನೇ ಅಧ್ಯಾಯದ 9ನೇ ವಚನ. God blessed Noah and his sons. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿದನು. Be fruitful, multiply and fill the world. ಅವರಿಗೆ ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. Be fruitful, multiply and fill the world. ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಲೋಕವನ್ನೆಲ್ಲ ತುಂಬಿಕೊಳ್ಳಿರಿ. Look at chapter 11 after few generation. ಕೆಲವು ಸಂತತಿಯ ಜನ ಒಂದು ತಲೆಮಾರಿನ ನಂತರ 11ನೇ ಅಧ್ಯಾಯ ನೋಡಿರಿ. Verses 4. 4ನೇ ವಚನ. Come, let us build ourselves a city and a tower which top will reach in heaven, so that lest we be scattered abroad over the face of the whole world. ಬನ್ನಿ, ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. God told to fill the world. ದೇವರು ಹೇಳಿದನು, ಭೂಲೋಕವನ್ನೆಲ್ಲ ತುಂಬಿಕೊಳ್ಳಿರಿ ಎಂದು. People told that we should not be scattered, we should be together. ಮನುಷ್ಯರು ಹೇಳಿದರು, ನಾವು ಚದರಿ ಹೋಗುವುದು ಬೇಡ, ನಾವೆಲ್ಲರೂ ಕೂಡ ಒಟ್ಟಾಗಿಯೇ ಇರೋಣ ಎಂದು. Again God had to wipe out the world. ಮತ್ತೊಮ್ಮೆ ದೇವರು ಇಡೀ ಲೋಕವನ್ನೇ ಅಳಿಸಿ ಹಾಕಬೇಕಾಯಿತು. Instead of wiping the world, ಲೋಕವನ್ನ ಅಳಿಸಿ ಹಾಕುವುದರ ಬದಲಾಗಿ his eyes fell on a man. ಆತನ ದೃಷ್ಟಿಯು ಮನುಷ್ಯನ ಮೇಲೆ ಬಿತ್ತು. In the Hebrew language he is known as Ivri. In English we call Hebrew. ಆ ನೋಡುವಾಗ ಇಬ್ರಿಯ ಭಾಷೆಯಲ್ಲಿ ಆ ಒಂದು ಪದವನ್ನ ಇವ್ರಿ ಎಂಬುದಾಗಿ ಹೇಳುತ್ತಾರೆ. Ivri means the man who stood alone on the other shore. ಆ ಇವ್ರಿ ಎಂಬುದಾಗಿ ಹೇಳಿದರೆ ಅದರ ಅರ್ಥ ಮನುಷ್ಯನೊಬ್ಬನೇ ಆಚೆ ದಡದಲ್ಲಿ ಒಂಟಿಯಾಗಿ ನಿಂತಿದ್ದಾನೆ. We know from Acts chapter 2 verses 2 to 4. ಅಪೊಸ್ತಲ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 2ರಿಂದ 4ರವರೆಗೆ ನಮಗೆ ಗೊತ್ತಿರುವ ಹಾಗೆ that was Abraham and he was living in Mesopotamia. ಆ ನೋಡುವಾಗ ಅಬ್ರಹಾಮನು ಆತನ ಮೆಸೊಪೊಟೇಮಿಯಾ ದೇಶದಲ್ಲಿ ವಾಸವಾಗಿದ್ದನು. Mesopotamia is a Greek word telling us between two rivers. ಮೆಸೊಪೊಟೇಮಿಯಾ ಅಂದ್ರೆ ಗ್ರೀಕ್ ಪದ, ಅದರ ಅರ್ಥ ಎರಡು ನದಿಗಳ ನಡುವೆ ಎಂದು. God gave man beginning there and God gave Jewish people a beginning from there. ಆ ನೋಡುವಾಗ ಮನುಷ್ಯನ ಆರಂಭವು ಅಲ್ಲಿ ಇತ್ತು, ಹಾಗೆಯೇ ಯಹೂದ್ಯ ಜನಾಂಗಕ್ಕೆ ಪ್ರಾರಂಭವನ್ನ ದೇವರು ಅಲ್ಲಿಂದಲೇ ಕೊಟ್ಟನು. When all people have gone away from God, ಎಲ್ಲಾ ಜನರು ದೇವರಿಂದ ದೂರವಾಗಿ ಹೋದ ಮೇಲೆ there was a man looking for God standing alone. ಅಲ್ಲೊಬ್ಬ ಮನುಷ್ಯನಿದ್ದಾನೆ, ದೇವರಿಗಾಗಿ ನೋಡುತ್ತಾ ಇದ್ದಾನೆ, ಒಬ್ಬಟ್ಟಿಗನಾಗಿ ನಿಂತಿದ್ದಾನೆ. God appeared to him. ದೇವರು ಅವನಿಗೆ ಕಾಣಿಸಿಕೊಂಡನು. Look at chapter 12. 12ನೇ ಅಧ್ಯಾಯವನ್ನು ನೋಡಿರಿ. ಆದಿಕಾಂಡ. Get out of your country, from your family, from your father's house. ಅಲ್ಲಿ ಹೇಳ್ತಾನೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. It was not an easy obedience. ಅದು ಬಹಳ ಸುಲಭವಾದ ವಿಧೇಯತೆಯಾಗಿರಲಿಲ್ಲ. He was about 75 years old. ಅವನಿಗೆ ಆಗ ಸುಮಾರು 75 ವರ್ಷವಾಗಿತ್ತು. At the time, ಆ ಸಮಯದಲ್ಲಿ when the patriarch's tithe was very high, ಆ ನೋಡುವಾಗ ಆ ಒಂದು yes, when tribal belt was so ಆಗ ಆ ಮೂಲ ಪಿತೃಗಳ ಆ ಒಂದು ಬುಡಕಟ್ಟು ಜೀವನ ಶೈಲಿಯು ಬಹಳ ಗಟ್ಟಿಯಾಗಿತ್ತು, ಭದ್ರವಾಗಿತ್ತು. God asked him, leave your country, leave your people, leave your father's house. ಅಂತಹ ಆ ಒಂದು ಗಟ್ಟಿಯಾದ ಬಂಧನಗಳನ್ನ ಬಿಡಿಸಿಕೊಂಡು ದೇವರುತ್ತಾನೆ, ನಿನ್ನ ಬಂಧು ಬಳಗವನ್ನ, ತಂದೆಯ ಮನೆಯನ್ನ, ನಿನ್ನವರನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. To where? ಎಲ್ಲಿಗೆ? God didn't tell. ದೇವರು ಅದನ್ನ ಹೇಳಲಿಲ್ಲ. Leave, I will show you a place. ನೀನು ಬಿಟ್ಟು ಹೋಗು, ನಾನು ನಿನಗೆ ಸ್ಥಳವನ್ನ ತೋರಿಸುತ್ತೇನೆ. Look at that verse 1. 1ನೇ ವಚನವನ್ನು ನೋಡಿರಿ. To a land that I will show you. ಅಲ್ಲಿ ಹೇಳುತ್ತೇನೆ, ನಾನು ತೋರಿಸುವ ದೇಶಕ್ಕೆ. I will. Then God promised him. ನಂತರ ದೇವರು ಅವನಿಗೆ ವಾಗ್ದಾನ ಮಾಡುತ್ತಾರೆ. This please note down. ಇದನ್ನ ದಯಮಾಡಿ Look at verses 2. Look at verses 2. 2ನೇ ವಚನ ನೋಡಿರಿ. I will make you a great nation. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. I will bless you.
ನಾನು ನಿನ್ನನ್ನು ಆಶೀರ್ವದಿಸುವೆನು. I will bless those who bless you. ನೀನು ಆಶೀರ್ವದಿಸುವೆನು. I will curse those who curse you. ನಿನ್ನನ್ನು ಶಪಿಸುವವರನ್ನ ಶಪಿಸುವೆನು. I will make you a great nation. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. We know the Jewish nation has come out of Abraham. ನಮಗೆ ಗೊತ್ತು ಯಹೂದ್ಯ ಜನಾಂಗವು ಅಬ್ರಹಾಮನಿಂದಲೇ ಬಂದದ್ದು. Behind their history, who is working? ಅವರ ಚರಿತ್ರೆಯ ಹಿಂದೆ ಯಾರು ಕೆಲಸ ಮಾಡುತ್ತಿದ್ದಾರೆ? I will make you ನಾನು ನಿನ್ನನ್ನು ಮಾಡುತ್ತೇನೆ a great nation. ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ. So Israel is a great nation in the world. ಇಸ್ರಾಯೇಲ್ ಅನ್ನುವಂಥದ್ದು ಪ್ರಪಂಚದಲ್ಲಿಯೇ ಶ್ರೇಷ್ಠವಾದ ಒಂದು ಜನಾಂಗ. God told, go to a place I am going to show you. ದೇವರು ಹೇಳುತ್ತಾನೆ, ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು, ನಾನು ನಿನಗೆ ಸ್ಥಳವನ್ನು ತೋರಿಸುತ್ತೇನೆ. Do you know which is that place? ನಿಮಗೆ ಗೊತ್ತಾದ ಯಾವ ಸ್ಥಳ ಎಂಬುದಾಗಿ? Bible says it is the center of the world. ಬೈಬಲ್ ದೇವರ ವಾಕ್ಯ ಹೇಳುತ್ತದೆ ಅದು ಪ್ರಪಂಚದ ಕೇಂದ್ರ ಬಿಂದು. India is not the center of the world. ಭಾರತವು ಪ್ರಪಂಚದ ಕೇಂದ್ರ ಬಿಂದು. America is not the center of the world. ಅಮೆರಿಕವು ಪ್ರಪಂಚದ ಕೇಂದ್ರ ಬಿಂದುವಲ್ಲ. Israel is the center of the world. ಇಸ್ರೇಲ್ ದೇಶವೇ ಪ್ರಪಂಚದ ಕೇಂದ್ರ ಬಿಂದು. Ezekiel 5:5. ಯೆಹೆಜ್ಕೇಲನ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 5ನೇ ವಚನ. Ezekiel 38:12. ಯೆಹೆಜ್ಕೇಲ ಗ್ರಂಥ 38ನೇ ಅಧ್ಯಾಯ 12ನೇ ವಚನ. Isaiah chapter 19. ಯೆಶಾಯನ ಪ್ರವಾದನ ಗ್ರಂಥ 19ನೇ ಅಧ್ಯಾಯ verses 24. 24ನೇ ವಚನ. These three verses teaches that part is the center of the world. ಈ ಮೂರು ವಚನಗಳು ನಮಗೆ ಉಪದೇಶ ಮಾಡುವುದೇನೆಂದರೆ ಇಸ್ರಾಯೇಲ್ ಇಡೀ ಪ್ರಪಂಚದ ಕೇಂದ್ರ ಬಿಂದು ಎಂಬುದಾಗಿ. Why did God bring him? Why did God give them this center part of the world? ದೇವರು ಅವರಿಗೆ ಈ ಪ್ರಪಂಚದ ಕೇಂದ್ರವಾದ ಸ್ಥಾನವನ್ನ ಯಾಕೆ ಕೊಟ್ಟನು? When all the nations and the people have gone away from God, ಎಲ್ಲಾ ಜನರು ಎಲ್ಲಾ ಜನಾಂಗಗಳು ದೇವರಿಂದ ದೂರ ಹೋದ ನಂತರ God chose this family in order to teach about God's ways and about one God, monotheism. ದೇವರು ಎಲ್ಲಾ ಜನಾಂಗ ಬಿಟ್ಟು ಹೋದರೂ ಕೂಡ ದೇವರು ಈ ಒಂದು ಕುಟುಂಬವನ್ನು ಆರಿಸಿಕೊಂಡು ಒಬ್ಬನೇ ದೇವರು ಅನ್ನುವಂತಹ ಆ ಪರಿಕಲ್ಪನೆಯನ್ನ ಕಲಿಸಿಕೊಡುವುದಕ್ಕಾಗಿ ಈ ಕುಟುಂಬವನ್ನ ಆರಿಸಿಕೊಂಡರು. From the center of the world, ಆ ಪ್ರಪಂಚದ ಕೇಂದ್ರದಿಂದ God wanted them to be light to the four corners of the world. ದೇವರು ಅವರಿಗೆ ಆ ಪ್ರಪಂಚದ 4 ಮೂಲೆಗಳಿಗೂ ಕೂಡ ಅವರು ಬೆಳಕಾಗಿರಬೇಕೆಂದು ಬಯಸಿದನು. Look at their speciality. ಅವರ ವೈಶಿಷ್ಟ್ಯತೆಗಳನ್ನ ನೋಡಿರಿ. You know, God chose them to be a witness for him. ದೇವರು ಅವರನ್ನ ತನಗೆ ಸಾಕ್ಷಿಗಳಾಗಿರಬೇಕೆಂದು ಆರಿಸಿಕೊಂಡನು. About one God. ಒಬ್ಬನೇ ದೇವರ ಬಗ್ಗೆ. Deuteronomy 6 and verses 4. No need of reading. No time for reading. 6ನೇ ಅಧ್ಯಾಯ 4ನೇ ವಚನ. I'm telling the verse. If you want, you can note it down. ನಾನು ವಚನಗಳನ್ನು ಹೇಳ್ತೇನೆ, ನೀವು ಅದನ್ನು ಬರೆದುಕೊಳ್ಳಿರಿ ಬೇಕಾದರೆ. But if we read, we will not be able to finish at least some part of it. ಒಂದು ವೇಳೆ ಓದ್ತಾ ಹೋಗೋದಾದ್ರೆ ನಾವು ಕಲಿಯಬೇಕಾದ ವಿಷಯಗಳಲ್ಲಿ ಸ್ವಲ್ಪವನ್ನು ಕೂಡ ಕಲಿಯುವುದಕ್ಕೆ ಆಗುವುದಿಲ್ಲ. Israel was raised to teach about one God, monotheism. ಇಸ್ರಾಯೇಲ್ ದೇಶ ಅದು ಕರ್ತನಿಂದ ಎಬ್ಬಿಸಲ್ಪಟ್ಟದ್ದು ಯಾಕಂದರೆ ಒಬ್ಬನೇ ದೇವರನ್ನ ತಿಳಿಸುವುದಕ್ಕಾಗಿ. Hear, O Israel. That is the word told there. Hear, O Israel. ಅಲ್ಲಿ ಹೇಳುವಂತ ಮಾತು ಇಸ್ರಾಯೇಲೇ ಕೇಳು. Nobody was hearing his voice in the world. ಈ ಲೋಕದಲ್ಲಿ ಬೇರೆ ಯಾರು ಕೂಡ ಆತನ ಸ್ವರವನ್ನ ಕೇಳಿಸಿಕೊಳ್ಳಲಿಲ್ಲ. Hear, O Israel. God is one. ಇಸ್ರಾಯೇಲ್ಯರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. As you come to the New Testament, ನೀವು ಹೊಸ ಒಡಂಬಡಿಕೆಗೆ ಬರುವಾಗ Christ spoke to the church. He who has an ear, let him hear. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಸಭೆಗೆ ಮಾತನಾಡುತ್ತಾನೆ. He heard. ಕಿವಿಯುಳ್ಳವನು ಕೇಳಲಿ. They were hearing God's voice. ಅವರೆಲ್ಲರೂ ಕೂಡ ದೇವರ ಸ್ವರವನ್ನ ಕೇಳಿಸಿಕೊಳ್ಳುತ್ತಿದ್ದಾರೆ. Second thing, ಎರಡನೇ ಸಂಗತಿ, God chose them to write these scriptures. ದೇವರು ಈ ಧರ್ಮಶಾಸ್ತ್ರವನ್ನ ಬರೆಯುವುದಕ್ಕಾಗಿ ಅವರನ್ನ ಆರಿಸಿಕೊಂಡನು. We know there are 40 different authors. ನಮಗೆ ಗೊತ್ತು ಈ ಬೈಬಲ್ ಅನ್ನ ಬರೆದದ್ದು ಸುಮಾರು 40 ವಿವಿಧ ಲೇಖಕರು ಎಂಬುದಾಗಿ. 39 authors, they were Jewish people. 39 ಮಂದಿ ಸತ್ಯವೇದದ ಲೇಖಕರು ಯಹೂದ್ಯರೇ ಆಗಿದ್ದಾರೆ. Luke was the only person who is not a Jew. ಲೂಕನು ಅವನೊಬ್ಬನೇ ಯಹೂದ್ಯರಲ್ಲದ ಅನ್ಯನಾಗಿದ್ದ. But he has come to the Jewish faith. ಆದರೆ ಅವನು ಯಹೂದ್ಯ ನಂಬಿಕೆಗೆ ಬಂದನು.
So you can read it in Romans chapter 3 verses 1 to 2. ರೋಮ ಪತ್ರಿಕೆ 3ನೇ ಅಧ್ಯಾಯ 1-2 ವಚನಗಳನ್ನು ನೀವು What is the ಓದಿಕೊಳ್ಳಬಹುದು. advantage of a Jew? ಹಾಗಾದ್ರೆ ಯಹೂದ್ಯರಾಗಿ ಇರುವುದರ ಆ ಒಂದು ವಿಶೇಷತೆ ಹಾಗೂ ಅವರಿಗಿದ್ದಂತಹ ವಿಶೇಷ ಸೌಲಭ್ಯವೇನು? Paul says in many ways. ಪೌಲನು ಅನೇಕ ವಿಧಾನಗಳಲ್ಲಿ ಹೇಳುತ್ತಾನೆ. The oracles of the God was given to them. ದೇವರ ಆ ಆಜ್ಞೆಗಳು ಕಟ್ಟಳೆಗಳು ಅವರಿಗೆ ಕೊಡಲ್ಪಟ್ಟವು. Same thing is written in Deuteronomy chapter 4. ಅದೇ ಮಾತು ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದಲ್ಲಿಯೂ ಕೂಡ ಹಾಗೆಯೇ ಬರೆಯಲ್ಪಟ್ಟಿದೆ. 5 to 8. 5ರಿಂದ 8ರವರೆಗೆ. The third thing, ಮೂರನೇ ಸಂಗತಿ, God has separated them in order to bring Jesus Christ into the world. ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ತರುವ ನಿಮಿತ್ತವಾಗಿ ದೇವರು ಈ ಜನಾಂಗವನ್ನ ಪ್ರತ್ಯೇಕಿಸಿಟ್ಟನು. It is through them Jesus Christ came. ಅವರ ಮೂಲಕವಾಗಿಯೇ ಕರ್ತನಾಗಿರುವ ಯೇಸು ಕ್ರಿಸ್ತ ಲೋಕಕ್ಕೆ ಬಂದನು. We read in Isaiah chapter 9 verses 6. ನಾವು ಯೆಶಾಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಓದುತ್ತೇವೆ. Unto us a son is given. ನಮಗೊಬ್ಬ ವರದ ಮಗನು ದೊರೆತನು. Unto us, that is the nation of Israel. ನಮಗೋಸ್ಕರ ಅಂದರೆ ಅದು ಇಸ್ರಾಯೇಲ್ ಜನಾಂಗ. Romans chapter 9 and verses 5. ರೋಮ ಪತ್ರಿಕೆ 9ನೇ ಅಧ್ಯಾಯ 5ನೇ ವಚನ. The sonship, Christ's birth is given unto them. ಆ ನೋಡುವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಆ ಒಂದು ಪುತ್ರತ್ವ ಅದು ಅವರಿಗೆ ಕೊಡಲ್ಪಟ್ಟಿತು. We read in Revelation chapter 12. ನಾವು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ಓದುತ್ತೇವೆ. A woman, she gave birth to a male child who has to rule the whole world. ಆ ನೋಡುವಾಗ ಇಡೀ ಲೋಕವನ್ನೇ ಆಳುವಂತಹ ಒಬ್ಬ ಗಂಡು ಮಗುವಿಗೆ ಆ ಸ್ತ್ರೀಯು ಜನ್ಮ ಕೊಟ್ಟಳು. That woman is the nation of Israel. ಆ ಸ್ತ್ರೀ ಯಾರೆಂದರೆ ಇಸ್ರಾಯೇಲ್ ಜನಾಂಗವೇ. Now the fourth one, 4ನೇದಾಗಿ, God wanted to save the world through the Jewish people. ದೇವರು ಇಡೀ ಲೋಕವನ್ನೇ ಯಹೂದ್ಯ ಜನರ ಮೂಲಕವಾಗಿ ರಕ್ಷಿಸಲು ತೀರ್ಮಾನಿಸಿದ್ದನು. As the Lord spoke to the Samaritan woman, ಕರ್ತನು ತಾನೇ ಸಮಾರ್ಯ ಸ್ತ್ರೀಯೊಂದಿಗೆ ಮಾತನಾಡಿದ ಹಾಗೆ John's Gospel chapter 4 and verses 22. ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನ. Salvation is of the Jews. ನೋಡುವಾಗ ರಕ್ಷಣೆಯು ಯಹೂದ್ಯರಿಂದಲೇ. They were raised to become witnesses of God. ಅವರು ದೇವರಿಗೆ ಸಾಕ್ಷಿಗಳಾಗಿ ನೇಮಿಸಲ್ಪಟ್ಟವರು. They were chosen to write the oracles of God. ದೇವರ ಕಟ್ಟಳೆಗಳನ್ನ ಧರ್ಮಶಾಸ್ತ್ರವನ್ನ ಬರೆಯುವುದಕ್ಕಾಗಿ ದೇವರಿಂದ ಆರಿಸಲ್ಪಟ್ಟವರು. They were separated to produce Messiah, Jesus Christ. ಅವರು ಮೆಸ್ಸಿಯನನ್ನ ಕೊಡುವುದಕ್ಕೆ ಅಂದ್ರೆ ಯೇಸು ಕ್ರಿಸ್ತನನ್ನ ಕೊಡುವುದಕ್ಕಾಗಿಯೇ ಅವರು ನೇಮಿಸಲ್ಪಟ್ಟವರು. God wanted to save the world through them. ದೇವರು ಅವರ ಮೂಲಕವಾಗಿಯೇ ಈ ಪ್ರಪಂಚವನ್ನ ರಕ್ಷಿಸಲು ಬಯಸಿದನು. So God told them, you are my witnesses. ದೇವರು ಅವರಿಗೆ ಹೇಳಿದನು, ನೀವು ನನ್ನ ಸಾಕ್ಷಿಗಳು ಎಂದು. Isaiah chapter 43 verses 10. You ಯೆಶಾಯ are my 43:10. witnesses. You are my witnesses. ನೀವು ನನ್ನ ಸಾಕ್ಷಿಗಳು ಎಂದು ಹೇಳಿದನು. And God introduced himself like this. ದೇವರು ತನ್ನನ್ನು ತಾನು ಅವರಿಗೆ ಈ ರೀತಿಯಾಗಿ ಆತನು ಪರಿಚಯ ಮಾಡಿಕೊಳ್ಳುತ್ತಾನೆ. I am the God of Abraham, Isaac and Jacob. ನಾನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ತನ್ನನ್ನು ಪರಿಚಯ ಮಾಡಿಕೊಳ್ಳುತ್ತಾನೆ. We used to introduce ourselves to others in relation to some of the famous people's name. ನಾವು ಕೂಡ ಯಾರಾದರೂ ಬಹಳ ಪ್ರಸಿದ್ಧ ವ್ಯಕ್ತಿಗಳ ಹೆಸರಿನೊಂದಿಗೆ ನಾವು ಇತರರಿಗೆ ನಮ್ಮನ್ನು ಪರಿಚಯ ಮಾಡಿಕೊಳ್ಳಲು ಇಷ್ಟಪಡುತ್ತೇವೆ. God is introducing himself through Abraham, Isaac and Jacob. ದೇವರು ತನ್ನನ್ನು ತಾನು ಅಬ್ರಹಾಮ, ಈಸಾಕ, ಯಾಕೋಬರ ಮೂಲಕವಾಗಿ ತನ್ನನ್ನು ಪರಿಚಯ ಮಾಡಿಕೊಳ್ಳುತ್ತಾನೆ. You are my witnesses. ನೀವು ನನ್ನ ಸಾಕ್ಷಿಗಳು. See, that is the reason God brought them to the midst of the world. ಆ ಕಾರಣದಿಂದಾಗಿಯೇ ದೇವರು ಅವರನ್ನು ಪ್ರಪಂಚದ ಕೇಂದ್ರಕ್ಕೆ ಮಧ್ಯಭಾಗಕ್ಕೆ ಅವರನ್ನು ತರುತ್ತಾನೆ. See, when God formed the world and he created man, he knew that man is going to fall. ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿ ಮನುಷ್ಯನನ್ನು ಕೂಡ ಸೃಷ್ಟಿ ಮಾಡುವಾಗ ದೇವರಿಗೆ ಗೊತ್ತಿತ್ತು ಈ ಮನುಷ್ಯನು ಪಾಪದಲ್ಲಿ ಬಿದ್ದು ಹೋಗುತ್ತಾನೆ. Because he is God, he knows everything, he is eternal. ಯಾಕಂದ್ರೆ ಆತನು ದೇವರಾಗಿದ್ದಾನೆ, ಆತ ನಿತ್ಯನಾಗಿರುವುದರಿಂದ, ಆತನು ಸರ್ವಜ್ಞಾನಿ ಆಗಿರುವುದರಿಂದ ಎಲ್ಲವೂ ಕೂಡ ಆತನಿಗೆ ತಿಳಿದಿದೆ. So it was in his heart that I am going to take Abraham and his descendants, bring them into the midst, and I am going to make them a light to the world. ದೇವರು ಅವನ ಅದು ಸಹ ಗೊತ್ತಿದ್ದರಿಂದಲೇ ದೇವರು ಅಬ್ರಹಾಮನನ್ನು ಆರಿಸಿಕೊಂಡವನಾಗಿ ಅಬ್ರಹಾಮ, ಇಸಾಕ, ಯಾಕೋಬನನ್ನು ಈ ಪ್ರಪಂಚದ ಕೇಂದ್ರಕ್ಕೆ ಮಧ್ಯಕ್ಕೆ ತರುತ್ತಾನೆ. Look at Deuteronomy chapter 32.
ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯಕ್ಕೆ ನೋಡಿರಿ, verses 8 and 9. 8 ಮತ್ತು 9ನೇ So there you can find that it was in the heart of God even before he separated any other nations. ಆ ನೋಡುವಾಗ ಬೇರೆ ಯಾವುದೇ ಜನಾಂಗವನ್ನ ಪ್ರತ್ಯೇಕಿಸುವುದಕ್ಕೆ ಮುಂಚೆಯೇ ಈ ಒಂದು ಆಲೋಚನೆಯು ದೇವರ ಮನಸ್ಸಿನಲ್ಲಿ ಇತ್ತು. When the Most High divided their inheritance to the nations, he has separated the sons of Adam. He set the boundaries of the people according to the number of the children of Israel. ಆ ನೋಡುವಾಗ ಇಸ್ರಾಯೇಲ್ ಜನಾಂಗದಲ್ಲಿದ್ದಂತಹ ಆ ಕುಲಗಳ ಸಂಖ್ಯೆಗೆ ಅನುಗುಣವಾಗಿಯೇ ದೇವರು ಅವರಿಗೆ ಅವರು ವಶ ಮಾಡಿಕೊಳ್ಳುವಂತ ದೇಶ, ಅದರ ಗಡಿ ಭಾಗ ಎಲ್ಲವನ್ನು ಕೂಡ ನಿರ್ಧರಿಸಿಟ್ಟಿದ್ದಾರೆ. God is the one who draws the boundaries. ದೇವರು ತಾನೇ ಗಡಿ ರೇಖೆಯನ್ನ ಹಾಕುವವನಾಗಿದ್ದಾನೆ. The first boundary he drew, Jewish boundary, then only he drew the other nations' boundaries. ಮೊಟ್ಟ ಮೊದಲನೇದಾಗಿ ದೇವರು ಯಹೂದ್ಯ ದೇಶದ ಗಡಿ ರೇಖೆಯನ್ನ ಹಾಕಿದನು, ಆನಂತರವೇ ಬೇರೆ ದೇಶಗಳ ಗಡಿಯನ್ನ ಆತನು ಸ್ಥಾಪಿಸಿದನು. That is the reason he told, go to a place I am going to show you. ಆದ್ದರಿಂದಲೇ ದೇವರು ಹೇಳಿದ್ದು, ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು, ನಾನೇ ನಿನಗೆ ಆ ದೇಶವನ್ನ ತೋರಿಸುವೆನು. You know, if you look into that land, ನೀವು ಒಂದು ವೇಳೆ ಆ ದೇಶವನ್ನ ನೋಡಿದರೆ, you know, it is a strip like, ಆ ನೋಡುವಾಗ just like Kerala state. ಆ ನೋಡುವಾಗ ಅದು ಕೇರಳ ರಾಜ್ಯದ ಹಾಗೆಯೇ ಇರುವಂತದ್ದು. If you look on the eastern side, ನೀವು ಅದರ ಪೂರ್ವ ಭಾಗವನ್ನ ನೋಡಿದರೆ completely desert, Arabian Peninsula. ಸಂಪೂರ್ಣವಾಗಿ ಮರಳುಗಾಡು, ಅದನ್ನ ಅರೇಬಿಯಾದ ಮರಳುಗಾಡು ಎಂದು ಕರೆಯುತ್ತಾರೆ. People cannot travel in the olden days through that areas. ಹಳೆಯ ದಿವಸಗಳಲ್ಲಿ ಜನರು ಆ ಭಾಗಗಳಲ್ಲಿ ಪ್ರಯಾಣ ಮಾಡಿ ಹೋಗುತ್ತಿರಲಿಲ್ಲ. If someone wanted to come from Europe or Asia to, you know, this part, they have to travel to that area, to Africa. ಆ ನೋಡುವಾಗ ಒಂದು ವೇಳೆ ಬೇರೆ ಯಾರಾದರೂ ಕೂಡ ಆ ಯುರೋಪ್ ಕಂಡ ಕಡೆಯಿಂದ ಬರಬೇಕಾದ್ರೆ ಅವರು ಆ ಕಡೆಯಿಂದ ಬಂದು ಆಫ್ರಿಕಾದ ಕಡೆಗೆ ಅವರು ಹೋಗಬೇಕಾಗಿತ್ತು. From this part also, if they have to travel through Israel. ಒಂದು ವೇಳೆ ಆಫ್ರಿಕಾ ಕಡೆಯಿಂದ ಯುರೋಪ್ ಹೋಗಬೇಕಾದರೂ ಕೂಡ ಈ ಮರಳುಗಾಡುಗಳನ್ನ ಈ ದೇಶವನ್ನ ದಾಟಿಕೊಂಡೇ ಅವರು ಹೋಗಬೇಕಾಗಿತ್ತು. So it was a land bridge. People used to travel left and right through that place. ಆ ನೋಡುವಾಗ ಈ ಒಂದು ದೇಶವೇ ಒಂದು ಸೇತುವೆಯಂತೆ ಇದ್ದದ್ದರಿಂದ ಆ ಕಡೆಯಿಂದ ಈ ಕಡೆಗೂ ಈ ಕಡೆಯಿಂದ ಆ ಕಡೆಗೂ ಜನರು ಪ್ರಯಾಣ ಮಾಡಲು ಈ ದೇಶವನ್ನ ಈ ಭಾಗಗಳನ್ನು ಉಪಯೋಗಿಸಿಕೊಳ್ಳುತ್ತಿದ್ದರು. As the people traveled through that area, ಜನರು ಆ ಪ್ರದೇಶಗಳಿಂದ ಹಾದು ಹೋದ ಹಾಗೆಯೇ they have to study about this one God and the blessing this nation is enjoying. ಅವರು ಒಬ್ಬನೇ ದೇವರ ಬಗ್ಗೆಯೂ ಈ ಯಹೂದ್ಯ ಜನಾಂಗವು ಅನುಭವಿಸುತ್ತಾ ಇರುವಂತಹ ಆಶೀರ್ವಾದಗಳ ಬಗ್ಗೆಯೂ ಅವರು ಕಲಿತುಕೊಳ್ಳಲೇಬೇಕಾಗಿತ್ತು. We know Jesus told about the Queen of Sheba. ನಮಗೆ ಗೊತ್ತು, ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಶೆಬದ ರಾಣಿಯ ಬಗ್ಗೆ ಮಾತನಾಡುತ್ತಾನೆ. We read that she has come from the farthest end of the world. ಆಕೆ ಹೇಳುತ್ತಾಳೆ, ಪ್ರಪಂಚದ ಯಾವುದೋ ದೂರ ದೇಶದಿಂದ ಬಂದವಳು ಎಂಬುದಾಗಿ ಹೇಳುತ್ತದೆ. I believe it is Yemen. She came from Yemen. ನಾನು ನಂಬುತ್ತೇನೆ ಆಕೆ ಯಮನ್ ದೇಶದಿಂದ ಬಂದಿದ್ದಳೆಂಬುದಾಗಿ. How did she come there? ಅವಳು ಅಲ್ಲಿಗೆ ಹೇಗೆ ಬಂದಳು? The merchants who were going there, they went and told about the king and the blessing Israel is enjoying. ಆ ಒಂದು ದೇಶದಲ್ಲಿ, ಇಸ್ರೇಲ್ ದೇಶದಲ್ಲಿ ಪ್ರಯಾಣ ಮಾಡುತ್ತಾ ಇದ್ದಂತಹ ವ್ಯಾಪಾರಸ್ಥರು ಹೋಗಿ ಆ ದೇಶದ ಅರಸನಿಗೆ ಹೇಳುತ್ತಾರೆ, ಈ ಜನರ ಬಗ್ಗೆ, ಒಬ್ಬನೇ ದೇವರ ಬಗ್ಗೆ, ಈ ಜನರು ಅನುಭವಿಸುತ್ತಾ ಇರುವಂತ ಆಶೀರ್ವಾದಗಳ ಬಗ್ಗೆ ಹೋಗಿ ಹೇಳಿರುತ್ತಾನೆ. As she heard, she wanted to go and test herself whether it is true. ಅದನ್ನ ಕೇಳಿಸಿಕೊಂಡ ನಂತರ ಆಕೆಯೇ ತಾನೇ ನಿರ್ಧಾರ ಮಾಡಿಕೊಳ್ಳುತ್ತಾಳೆ, ಸ್ವತಃ ನಾನೇ ಹೋಗಿ ಪರೀಕ್ಷಿಸಿ ನೋಡುತ್ತೇನೆ ಎಂಬುದಾಗಿ ಬರುತ್ತಾಳೆ. So that was a time of Solomon. ಅದು ಸೊಲೊಮೋನನ ಕಾಲ. God was able to bless them only at the time of Solomon like this. ಆ ರೀತಿಯಾದಂತಹ ಆಶೀರ್ವಾದವನ್ನ ದೇವರು ಕೊಟ್ಟಿರುವುದು ಸೊಲೊಮೋನನ ಕಾಲದಲ್ಲಿಯೇ. Now you see the history of Israel. ನೀವು ಇಸ್ರಾಯೇಲ್ನ ಚರಿತ್ರೆಯನ್ನು ನೋಡಿರಿ. See, they are especially chosen. Turn to Deuteronomy chapter 7. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯಕ್ಕೆ ತೆರೆಯಿರಿ. ಅಲ್ಲಿ ನೋಡುವಾಗ ಅವರು ಮಾತ್ರವೇ ವಿಶೇಷವಾಗಿ ಆರಿಸಲ್ಪಟ್ಟ ಜನಾಂಗವಾಗಿದ್ದಾರೆ. We were studying that the mankind is divided into 3: Jews, Gentiles and the church of God. ನಾನು ಈಗಾಗಲೇ ಹೇಳಿದ ಹಾಗೆ ಇಡೀ ಮಾನವ ಜನಾಂಗವನ್ನ 3 ಭಾಗಗಳಾಗಿ ನಾವು ವಿಂಗಡಿಸಿ ನೋಡುತ್ತೇವೆ, ಯಹೂದ್ಯರು, ಅನ್ಯರು ಹಾಗೂ ದೇವರ ಸಭೆ. Look at chapter 7 of Deuteronomy. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯವನ್ನು ನೋಡಿರಿ. Verses 6.
6ನೇ ವಚನ, You are a holy people to the Lord your God. The Lord your God has chosen you to be a people for himself, a special treasure above all the people of the face of the world. ಯಾಕಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ. ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. You have been chosen as a special treasure for God. ದೇವರಿಗಾಗಿ ನೀವು ವಿಶೇಷ ಜನಾಂಗವಾಗಿ ಆರಿಸಲ್ಪಟ್ಟಿದ್ದೀರಿ. A special treasure above all other people of the world. ಪ್ರಪಂಚದ ಎಲ್ಲಾ ಜನಾಂಗಗಳಿಗಿಂತಲೂ ಮೇಲಾಗಿ ದೇವರ ಸ್ವಕೀಯ ಪ್ರಜೆಯಾಗಿ So ಆರಿಸಲ್ಪಟ್ಟಿದ್ದೀರಿ. Israel is a special people. ಇಸ್ರಾಯೇಲ್ ಅದು ವಿಶೇಷ ಜನಾಂಗ. Now I want to tell you something. ನಾನು ಇನ್ನು ಕೆಲವು ಸಂಗತಿಗಳನ್ನು They were a ಬಯಸುತ್ತೇನೆ. privileged people. ಅವರು ಹೆಚ್ಚು ಸದಾವಕಾಶವನ್ನ ಪಡೆದಂತ ಜನ. I cannot take all those topics. ನಾನು ಆ ವಿಷಯ ಪ್ರಸ್ತಾಪಗಳನ್ನು ತೆಗೆದುಕೊಳ್ಳಲಿಕ್ಕಾಗುವುದಿಲ್ಲ. If you study the history of Israel, ನೀವು ಇಸ್ರೇಲ್ನ ಚರಿತ್ರೆಯನ್ನು ಓದಿದರೆ you can trace about 4,000 years of history. 4,000 years of history. ಸುಮಾರು 4,000 ವರ್ಷಗಳ ಚರಿತ್ರೆಯನ್ನ ನೀವು ನೋಡಬಹುದು. Without any interruption, you can learn 4,000 years of history. ಯಾವುದೇ ಅಡ್ಡಿಗಳಿಲ್ಲದೆ 4,000 ವರ್ಷಗಳ ಆ ಚರಿತ್ರೆಯನ್ನ ನೀವು ಒಂದೇ ಸಮನೆ ಓದಿ ಕಲಿಯಬಹುದು. Out of this 4,000 years, ಈ 4,000 ವರ್ಷಗಳಲ್ಲಿ almost 2,400 years, ಅದರಲ್ಲಿ ಸುಮಾರು 2,400 ವರ್ಷಗಳು they were scattered outside. ಅವರು ಹೊರಗಡೆ ಚದುರಿಸಲ್ಪಟ್ಟಿದ್ದರು. They were the most persecuted people in the world. ಪ್ರಪಂಚದಲ್ಲಿಯೇ ಅತ್ಯಧಿಕವಾಗಿ ಹಿಂಸೆಗೊಳಗಾದ ಜನ ಅವರೇ. Look at Amos chapter 3. ಆಮೋಸನ ಪ್ರವಾದನೆ ಗ್ರಂಥ Why 3ನೇ so? ಅಧ್ಯಾಯ ನೋಡಿರಿ. Why these people is suffering like this? ಈ ಜನರು ಯಾಕೆ ಈ ರೀತಿಯಲ್ಲಿ ಕಷ್ಟಪಡುತ್ತಿದ್ದಾರೆ? Look at chapter 3 of Amos and verses 2. ಆಮೋಸನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 2ನೇ ವಚನ ನೋಡ್ರಿ. God says the reason there. ದೇವರು ಅಲ್ಲಿ ಕಾರಣವನ್ನು ಆತನು ಹೇಳುತ್ತಿದ್ದಾನೆ. You only have I known of all the families of the earth. Chapter 3 and verses 2. 3ನೇ ಅಧ್ಯಾಯ ಅದರ 2ನೇ ವಚನ. You only have I known out of all the families of the earth. ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ. Therefore, ಆದದರಿಂದ I will punish you for all your iniquities. ನಿಮ್ಮ ಎಲ್ಲಾ ಪಾಪಗಳ ಫಲವನ್ನು ನಿಮಗೆ ತಿನ್ನಿಸುವೆನು. Have you noted that verse? ಆ ವಚನವನ್ನ ನೀವು The more ಗಮನಿಸಿದಿರಾ? God has a principle. ದೇವರಿಗೆ ಒಂದು ನಿಯಮ ಇದೆ. The more you are privileged, the more you are responsible. ನಿಮಗೆ ಹೆಚ್ಚು ಸದಾವಕಾಶಗಳು ಕೊಡಲ್ಪಟ್ಟ ಹಾಗೆ ಹೆಚ್ಚು ಜವಾಬ್ದಾರಿಕೆ ನಿಮ್ಮ ಮೇಲಿರುತ್ತದೆ. There are other nations who have committed more sins than Israelites. ಅಲ್ಲಿ ಇನ್ನು ಅನೇಕ ಜನಾಂಗಗಳಿದ್ದವು, ಅವುಗಳು ಈ ಇಸ್ರೇಲ್ಗಿಂತ ಹೆಚ್ಚು ಪಾಪವನ್ನ ಮಾಡಿದವು. Why God is not dealing with them? ಆದ್ರೆ ದೇವರು ಯಾಕೆ ಅವರೊಂದಿಗೆ ವ್ಯವಹರಿಸುತ್ತಿಲ್ಲ? God is punishing Israel because God has chosen them and given them His oracles. ದೇವರು ಯಾಕೆ ಅವರಿಗೆ ಶಿಕ್ಷೆ ಕೊಡುತ್ತಾ ಇದ್ದಾನೆ? ಯಾಕಂದ್ರೆ ದೇವರು ಅವರನ್ನ ಆರಿಸಿಕೊಂಡಿದ್ದಾನೆ, ಅವರಿಗೆ ತನ್ನ ಧರ್ಮಶಾಸ್ತ್ರವನ್ನ ಅವರಿಗೆ ಕೊಟ್ಟಿದ್ದಾನೆ. Yes, 4,000 years of history. 4,000 ವರ್ಷಗಳ ಇತಿಹಾಸ. 2,400 years they were driven out of their country. 2,400 ವರ್ಷಗಳು ಅವರು ತಮ್ಮ ದೇಶದಿಂದಲೇ ಹೊರಗೆ ಚದುರಿಸಲ್ಪಟ್ಟಿದ್ದರು. When God called Moses to deliver them from Egypt, ದೇವರು ಮೋಶೆಯನ್ನ ಕರೆದು ಐಗುಪ್ತ ದೇಶದಿಂದ ಅವರನ್ನ ಬಿಡುಗಡೆ ಮಾಡಬೇಕೆಂಬುದಾಗಿ ಹೇಳಿದಾಗ, you read in Exodus chapter 3 verses 2 and 3, ವಿಮೋಚನ ಕಾಂಡ 3ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ನೀವು ಹೀಗೆ ಓದುತ್ತೀರಿ. God appeared in a bush, burning bush. ದೇವರು ಅವರಿಗೆ ಉರಿಯುವ ಪೊದೆಯಲ್ಲಿ ಕಾಣಿಸಿಕೊಂಡನು. But it is written that it is burning, but it was not consumed. ಆ ನೋಡುವಾಗ ಆ ಪೊದೆಯು ಉರಿಯುತ್ತಾ ಇದೆ, ಆದರೆ ಆ ಒಂದು ಪೊದೆಯು ಸುಟ್ಟು ಹೋಗಲಿಲ್ಲ. That is the nation of Israel. ಅದು ಇಸ್ರಾಯೇಲ್ ಜನಾಂಗ. They were burning, but they are not consumed. ಅವರು ಉರಿಯುತ್ತಿದ್ದಾರೆ, ಆದರೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಲಿಲ್ಲ. God will preserve them throughout the four corners of the world. ದೇವರು ಅವರನ್ನ ಪ್ರಪಂಚದ 4 ಮೂಲೆಗಳಿಂದಲೂ ಅವರನ್ನ ಸಂರಕ್ಷಿಸಿ ಕಾಪಾಡುತ್ತಾನೆ. Do you know how many Jewish people are in the world? ಪ್ರಪಂಚದಲ್ಲಿ ಎಷ್ಟು ಮಂದಿ ಯಹೂದ ಜನರಿದ್ದಾರೆ ಗೊತ್ತಾ? There are only 14 million total.
14 million. ಸಂಪೂರ್ಣವಾಗಿ ನೋಡುವಾಗ 14 ಮಿಲಿಯನ್ ಜನರು ಮಾತ್ರವೇ. There should have been around 500 million people. ಅವರು By natural birth there should have been 500 million. ನೋಡುವಾಗ ನೈಸರ್ಗಿಕವಾದ ಜನನದ ಮೂಲಕ ಇಲ್ಲಿಯವರೆಗೆ ಸುಮಾರು 500 ಮಿಲಿಯನ್ ನಷ್ಟು ಜನರು ಇರಬೇಕಾಗಿತ್ತು. But throughout the world there are only 14 million. ಆದರೆ ಪ್ರಪಂಚದಾದ್ಯಂತ ಕೇವಲ 14 ಮಿಲಿಯನ್ ಜನರು ಮಾತ್ರ ಇದ್ದಾರೆ. The reason was they were killed around the world. ಯಾಕೆ ಕಾರಣವೇನೆಂದರೆ ಅವರು ಪ್ರಪಂಚದ ಮೂಲೆ ಮೂಲೆಗಳಲ್ಲಿಯೂ ಕೊಲ್ಲಲ್ಪಟ್ಟರು. You know what happened in Second World War? ಎರಡನೇ ಪ್ರಪಂಚ ಮಹಾಯುದ್ಧದಲ್ಲಿ ಏನಾಯ್ತು ಗೊತ್ತಾ? There were 9 million Jewish people in Europe. ಯುರೋಪ್ನಲ್ಲಿ ಸುಮಾರು 9 ಮಿಲಿಯನ್ ಯಹೂದ್ಯರು ಯುರೋಪ್ ಖಂಡದಲ್ಲಿ ವಾಸವಾಗಿದ್ದರು. After the Second World War there were left only 3 million. ಎರಡನೇ ಪ್ರಪಂಚ ಮಹಾಯುದ್ಧವಾದ ಮೇಲೆ ಕೇವಲ 3 ಮಿಲಿಯನ್ ಜನರು ಮಾತ್ರ ಉಳಿದರು. Hitler alone killed 60 lakhs of Jewish people in Second World War. ಹಿಟ್ಲರ್ ಒಬ್ಬನೇ ಆ ಎರಡನೇ ಪ್ರಪಂಚ ಮಹಾಯುದ್ಧದಲ್ಲಿ ಸುಮಾರು 60 ಲಕ್ಷ ಯಹೂದ್ಯರನ್ನ ಕೊಂದು ಹಾಕಿದನು. Same around 40 million in Russia. ಹಾಗೆಯೇ 40 ಲಕ್ಷ ಜನರು ರಷ್ಯಾದಲ್ಲಿ In ಕೊಲ್ಲಲ್ಪಟ್ಟರು. Spain, ಸ್ಪೇನ್ ದೇಶದಲ್ಲಿ, in Britain, ಬ್ರಿಟನ್ ನಲ್ಲಿ, in many parts of Europe. ಯುರೋಪ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ They were killed and killed. ಅವರು ಕೊಲ್ಲಲ್ಪಟ್ಟರು. I come from Kerala, ನಾನು ಕೇರಳದಿಂದ ಬಂದಿದ್ದೇನೆ. but I am very proud. ನಾನು ಬಹಳ ಹೆಮ್ಮೆ ಪಡುತ್ತೇನೆ. There was Jewish people among us. ನಮ್ಮ ನಡುವೆ ಯಹೂದ್ಯ ಜನರಿದ್ದರು. So many Jewish people came and lived in Kerala. ಅನೇಕ ಯಹೂದ್ಯ ಜನರು ಬಂದು ಕೇರಳದಲ್ಲಿ ವಾಸ ಮಾಡಿದರು. Especially they were in Cochin where I am staying. ನಾನು ವಾಸವಾಗಿರುವಂತಹ ಕೊಚ್ಚಿನ್ನಲ್ಲಿ ವಿಶೇಷವಾಗಿ ಅಲ್ಲೇ ಇದ್ದರು. Many parts of Kerala they were doing business and they were staying. ಅವರು ಕೇರಳದ ವಿವಿಧ ಭಾಗಗಳಲ್ಲಿ ವ್ಯಾಪಾರ ವಹಿವಾಟನ್ನ ಮಾಡಿಕೊಂಡು ಅವರು If you ವಾಸವಾಗಿದ್ದರು. go to synagogue in Cochin, ಕೊಚ್ಚಿನ್ನಲ್ಲಿರುವಂತಹ ಸಭಾ ಮಂದಿರ ಸಿನಗಾಗ್ಗೆ ನೀವು ಹೋದರೆ still there is a copper plate kept there. ಅಲ್ಲಿ ಈಗಲೂ ಕೂಡ ಅಲ್ಲಿ ಆ ಒಂದು ತಾಮ್ರದ ಒಂದು ಹಾಳೆ ಅಲ್ಲಿ ಇಟ್ಟಿದ್ದಾರೆ. In writing, the Travancore king gave protection to the Jewish people. ಅಲ್ಲಿ ಅದರ ಮೇಲೆ ಬರೆದಿದೆ, ಟ್ರಾವನ್ಕೂರ್ನ ಅರಸನು ಯಹೂದ್ಯರಿಗೆ ಭದ್ರತೆಯನ್ನ ಕೊಟ್ಟನು ಎಂಬುದಾಗಿ ಬರೆದಿದೆ. Kerala was a place where they were never persecuted. ಆ ಒಂದು ಸ್ಥಳ ಅವರು ಹಿಂಸಿಸಲ್ಪಡದೇ ಇರುವಂತ ಒಂದೇ ಒಂದು ಸ್ಥಳ. You know there is a place known as Mala near Trichur. ಮಾಲಾ ಅನ್ನುವಂತಹ ತ್ರಿಚೂರ್ನ ಹತ್ತಿರ ಇರುವಂತಹ ಒಂದು ಸ್ಥಳ. I have preached standing on the street there. ಆ ಒಂದು ಸ್ಥಳದ ಬೀದಿಗಳಲ್ಲಿ ನಿಂತುಕೊಂಡು ನಾನು ದೇವರ ವಾಕ್ಯವನ್ನು ಸಾರಿದ್ದೇನೆ. Mala means, it is a Hebrew word, Ma'ilaha, place of refuge. ಮಾಲಾ ಅಂದರೆ ಇಬ್ರಿಯ ಭಾಷೆಯಲ್ಲಿ ಮೈಲಹ ಅಂದರೆ ನಿರಾಶ್ರಿತರಾಗಿ ಬಂದಂತವರಿಗೆ ಇದ್ದಂತಹ ಆಶ್ರಯ ಸ್ಥಾನ. And I believe a special blessing has come to the Kerala people because of this. ನಾನು ನಂಬುತ್ತೇನೆ ಪ್ರಪಂಚದ ಎಲ್ಲಾ ಕಡೆಗಳಲ್ಲಿ ಹಿಂಸಿಸಲ್ಪಟ್ಟರೂ ಕೂಡ ಹಿಂಸೆಯನ್ನು ಕೊಡದೇ ಇದ್ದಂತಹ ಆ ಒಂದು ಸ್ಥಳದ ನಿಮಿತ್ತವಾಗಿಯೇ ಕೇರಳ ಆಶೀರ್ವದಿಸಲ್ಪಟ್ಟಿದೆ ಎಂದು ನಂಬುತ್ತೇನೆ. God told, he who bless you will be blessed. ದೇವರು ಹೇಳಿದನು, ನಿನ್ನನ್ನು ಅರಸುವವರನ್ನು ಅರಸುವೆನು. Where is the Spanish empire? ನೋಡುವಾಗ ಅಲ್ಲಿ ಒಬ್ಬ ಸ್ಪೇನ್ ದೇಶದ Where ಅರಸನಿದ್ದಾನೆ. is the British empire? ನೋಡುವಾಗ ಬ್ರಿಟಿಷ್ ಸಾಮ್ರಾಜ್ಯ ಇದೆ. Where is the Babylonian empire? ಬ್ಯಾಬಿಲೋನಿನ ಸಾಮ್ರಾಜ್ಯ ಎಲ್ಲಿದೆ? Look at the history. All who have persecuted Israel, they have wiped out. They were gone down. ನೋಡ್ರಿ, ಇಸ್ರೇಲನ್ನ ಹಿಂಸೆ ಪಡಿಸಿದಂತಹ ಎಲ್ಲಾ ಸಾಮ್ರಾಜ್ಯಗಳು, ಎಲ್ಲಾ ಅರಸರುಗಳು ನಾಶವಾಗಿ ಹೋದರು. Why America is a new country? Why America is so blessed? ಅಮೆರಿಕ ಅದು ಹೊಸದಾಗಿ ರಚಿತವಾದಂತ ಒಂದು ದೇಶ. ಯಾಕೆ ಅಮೆರಿಕ ಇಷ್ಟಾಗಿ The only ಆಶೀರ್ವದಿಸಲ್ಪಟ್ಟಿದೆ? country who stood along with them all these years. ಈ ಎಲ್ಲಾ ವರ್ಷಗಳು ಯಹೂದ್ಯ ಜನರೊಂದಿಗೆ ನಿಂತುಕೊಂಡ ಒಂದೇ ಒಂದು ದೇಶ. Now slowly they are changing their attitude, but all these years they were with them. ನಿಧಾನವಾಗಿ ಅವರು ಕೂಡ ಇಸ್ರೇಲ್ನ ಕಡೆಗಿರುವ ತಮ್ಮ ಮನೋಭಾವಗಳನ್ನ ಬದಲಾಯಿಸಿಕೊಳ್ಳುತ್ತಾ ಇದ್ದಾರೆ. ಆದರೆ ಇಷ್ಟು
ಅಷ್ಟು ವರ್ಷಗಳ ಕಾಲ ಇಸ್ರೇಲ್ನೊಂದಿಗೆ ನಿಂತವರು ಅಮೆರಿಕದವರು. History proves that the word God spoke to Abraham, he who bless you will be blessed, he who curse you will be cursed. ದೇವರು ಅಬ್ರಹಾಮನಿಗೆ ಹೇಳಿದನು, ನಿನ್ನನ್ನ ಅರಸುವೆನು, ನಿನ್ನನ್ನ ಶಪಿಸುವವರನ್ನ ಶಪಿಸುವೆನು. Today you find a nation known as Israel. ಇವತ್ತು ಕೂಡ ನೀವು ಒಂದು ದೇಶ ಇಸ್ರೇಲ್ ಅನ್ನುವಂತ ದೇಶವನ್ನ ನೀವು ಕಾಣುವಿರಿ. I have visited Israel many times. ನಾನು ಇಸ್ರೇಲ್ ಅನ್ನ ಅನೇಕ ಸಾರಿ ನಾನು ಸಂಧಿಸಿದ್ದೇನೆ, ಭೇಟಿ ಮಾಡಿದ್ದೇನೆ. Just 1 week back, I came previous Sunday morning from Israel. ನಾನು ಒಂದು ವಾರದ ಹಿಂದಿನ ಭಾನುವಾರ ನಾನು ಇಸ್ರೇಲ್ ನಿಂದನೇ ಬಂದೆನು. I was a student of Israel for more than 40 years. ನಾನು ಇಸ್ರೇಲ್ನ ವಿದ್ಯಾರ್ಥಿಯಾಗಿ ಅಂದ್ರೆ 40 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ಇಸ್ರೇಲ್ನ ವಿದ್ಯಾರ್ಥಿಯಾಗಿದ್ದೇನೆ. I was so eager to see this country. ನಾನು ಈ ದೇಶವನ್ನ ನೋಡುವುದಕ್ಕಾಗಿ ಬಹಳವಾಗಿ ನಾನು ಅಂಬಲಿಸುತ್ತಾ ಇದ್ದೆನು. But I was afraid to go because I was working in the Middle East for 18 years. ಯಾಕಂದ್ರೆ ನಾನು ಹೋಗ್ಲಿಕ್ಕೆ ನಾನು ಬಹಳ ಭಯ ಪಡ್ತಾ ಇದ್ದೆ. ಕಾರಣ ನಾನು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಾನು ಕೆಲಸ ಮಾಡುತ್ತಾ ಇದ್ದರಿಂದ. Once the Lord started to send me, he was sending me again and again. ಒಂದು ಸಾರಿ ಕರ್ತನು ನನ್ನನ್ನು ಆ ದೇಶಕ್ಕೆ ಕಳುಹಿಸಿದನು. ಅಲ್ಲಿಂದ ಪುನಃ ಕರ್ತನು ನನ್ನನ್ನು ಕಳುಹಿಸುತ್ತಲೇ ಇದ್ದಾನೆ. He made me more familiar with that nation. ಆತನು ನನ್ನನ್ನು ಆ ಇಸ್ರೇಲ್ ದೇಶದೊಂದಿಗೆ ಹೆಚ್ಚು ಚಿರಪರಿಚಿತನಾಗಿರುವಂತೆ ಮಾಡಿದನು. A small country, ಚಿಕ್ಕ ದೇಶ, only 470 kilometers long. ಆ ದೇಶ ಕೇವಲ 470 ಕಿಲೋಮೀಟರ್ ಉದ್ದ ಇರುವಂತ ದೇಶ. Imagine 470 kilometers long. ಯೋಚನೆ ಮಾಡ್ರಿ, 470 ಕಿಲೋಮೀಟರ್ ಉದ್ದ ಇರುವಂತಹ ದೇಶ. The widest part is only 135 kilometers. ಅದರ ಅಗಲ ಕೇವಲ 135 ಕಿಲೋಮೀಟರ್. Do you know that they are surrounded by 22 Islamic countries? ನಿಮಗೆ ಗೊತ್ತಾ, ಅವರು 22 ಇಸ್ಲಾಮಿಕ್ ರಾಷ್ಟ್ರಗಳಿಂದ ಸುತ್ತುವರೆದಿದ್ದಾರೆ. 22 Islamic countries, 21 Arab League and Iran, 22 Islamic nations surround them. 21 ಇಸ್ಲಾಮಿಕ್ ರಾಷ್ಟ್ರಗಳು, ಒಂದು ಇರಾನ್, ಒಟ್ಟಾಗಿ 22 ರಾಷ್ಟ್ರಗಳಿಂದ ಈ ಇಸ್ರೇಲ್ ದೇಶ ಸುತ್ತುವರಿಯಲ್ಪಟ್ಟಿದೆ. All of them want to wipe out Israel. ಇವರೆಲ್ಲರೂ ಕೂಡ 22 ರಾಷ್ಟ್ರಗಳು ಕೂಡ ಇಸ್ರೇಲ್ ಅನ್ನು ಅಳಿಸಿ ಹಾಕಬೇಕೆಂದೇ ಕಾಯುತ್ತಾ ಇವೆ. They say it is a cancer in mid of Islamic nations. ಅವರು ಹೇಳುತ್ತಾರೆ, ಇಸ್ಲಾಮಿಕ್ ರಾಷ್ಟ್ರಗಳ ನಡುವೆ ಕ್ಯಾನ್ಸರ್ನ ಹಾಗೆ ಇದೆ ಈ ಇಸ್ರೇಲ್ ದೇಶ. So they are trying to kill them always. ಯಾವಾಗಲೂ ಕೂಡ ಇಸ್ರೇಲ್ ಅನ್ನು ಅವರು ಕೊಲ್ಲಬೇಕೆಂಬುದಾಗಿ ಅವರು ಪ್ರಯತ್ನ ಪಡುತ್ತಿದ್ದಾರೆ. They came together in 1948 to war with them. 1948ರಲ್ಲಿ ಅವರೆಲ್ಲರೂ ಕೂಡ ಇಸ್ರೇಲ್ಗೆ ವಿರುದ್ಧವಾಗಿ ಯುದ್ಧ ಮಾಡಲು ಒಟ್ಟಾಗಿ ಬಂದರು. They came again in 1956. 1956ರಲ್ಲಿಯೂ ಕೂಡ ಪುನಃ ಅವರು ಒಂದಾಗಿ ಇಸ್ರೇಲ್ನ ವಿರುದ್ಧವಾಗಿ ಯುದ್ಧ ಮಾಡಲು ಕೂಡಿ ಬಂದರು. Again they came to war with them in 1967. ಮತ್ತೆ ಅವರು 1967ರಲ್ಲಿ ಇಸ್ರೇಲ್ನ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕಾಗಿ ಒಟ್ಟಾಗಿ ಕೂಡಿ ಬಂದರು. That is 6-day war. ಅದು 6 ದಿನಗಳ ಯುದ್ಧ. Then came again in 1973 Yom Kippur war. ನಂತರ 1973ರಲ್ಲಿ ಯಾಮ್ ಕಿಪಾರ್ ಅನ್ನುವಂತಹ ಸ್ಥಳದಲ್ಲಿ ನಡೆದಂತ ಯುದ್ಧಕ್ಕಾಗಿ ಕೂಡಿ ಬಂದರು. 82 Lebanon war. 1982ರಲ್ಲಿ ಲೆಬನಾನ್ ಯುದ್ಧ. This tiny country was facing war with the surrounding countries 5 times. ಈ ಚಿಕ್ಕ ದೇಶ ಇಸ್ರೇಲ್ ದೇಶ ತನ್ನ ಸುತ್ತಲಿರುವಂತ 22 ರಾಷ್ಟ್ರಗಳಿಂದ ಆಗಿಂದಾಗಿ ಸುಮಾರು 5 ಸಾರಿ ಯುದ್ಧ ಮಾಡಲ್ಪಟ್ಟಿತ್ತು. They found a new tactic known as terrorism against Israel. ಇಸ್ರೇಲ್ನ ವಿರುದ್ಧವಾಗಿ ಅವರು ಹೊಸ ತಂತ್ರವನ್ನೇ ಅವರು ಉಪಯೋಗಿಸಲು ಪ್ರಾರಂಭಿಸಿದರು. ಆ ಹೊಸ ತಂತ್ರ ಯಾವುದು ಅಂದರೆ ಭಯೋತ್ಪಾದನೆ. Now the young Palestinians, they have founded another tactic. It is known as wolf attack. ಈಗ ನೋಡುವಾಗ ಈಗ ಯುವ ಪ್ಯಾಲೆಸ್ಟೈನ್ ದೇಶದವರು ಕೂಡ ಹೊಸ ತಂತ್ರವನ್ನ ಅವರು ಆರಿಸಿಕೊಂಡಿದ್ದಾರೆ. ಅದೇನಂತ ಹೇಳಿದ್ರೆ ತೋಳದ ತಂತ್ರ. They keep the knife and go and poke the Israelites. ಆ ನೋಡುವಾಗ ಅವ್ರೇನ್ ಮಾಡ್ತಾರೆ, ಅವರದನ್ನ ಇಸ್ರೇಲನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಕತ್ತಿಯೊಂದಿಗೆ ಕಳುಹಿಸುತ್ತಾರೆ. It is known as wolf attack. Now it is going on. ಈಗ ನಡೆಯುತ್ತಾ ಇದೆ. ಅದನ್ನ ತೋಳದ ಆಕ್ರಮಣ ಎಂಬುದಾಗಿ ಅವರು ಮಾಡಿ ಆ ತೋಳಗಳನ್ನ ಬಿಡುತ್ತಾರೆ. But what I want to tell you is, ನಾನು ಏನನ್ನು ಹೇಳಲು ಬಯಸುತ್ತೇನೆಂದರೆ, the Israel nation has come back.
ಇಸ್ರೇಲ್ ದೇಶ ಮತ್ತೆ ಬಂದಿದೆ. It was impossible for them to come back. ಅವರು ಹಿಂತಿರುಗಿ ಮತ್ತೆ ರಾಷ್ಟ್ರವಾಗಿ ಬರಲಿಕ್ಕೆ ಅಸಾಧ್ಯವಾಗಿತ್ತು. Because of their disobedience, God has scattered them. ಅವರ ಅವಿಧೇಯತೆ ನಿಮಿತ್ತವಾಗಿ ದೇವರು ಅವರನ್ನ ಪ್ರಪಂಚದ ಬೇರೆ ಬೇರೆ ಕಡೆಗಳಿಗೆ ಅವರನ್ನ ಚದುರಿಸಿ ಬಿಟ್ಟಿದ್ದನು. You know, turn to Deuteronomy chapter 28. ಧರ್ಮೋಪದೇಶ ಕಾಂಡ ಪುಸ್ತಕ 28ನೇ ಅಧ್ಯಾಯಕ್ಕೆ ಬನ್ನಿರಿ. Keep it in mind, this was penned down even before they became a nation. ಅವರು ಒಂದು ಜನಾಂಗವಾಗಿ ಒಂದು ರಾಷ್ಟ್ರವಾಗಿ ನಿರ್ಮಿಸಲ್ಪಡಲಿಕ್ಕೆ ಮುಂಚೆಯೇ ಈ ಮಾತು ಬರೆಯಲ್ಪಟ್ಟಿದೆ. Yes, this was penned down by Moses as he was taking them to the promised land. ಮೋಶೆ ಇಸ್ರಾಯೇಲ್ ಜನರನ್ನ ವಾಗ್ದಾನ ಮಾಡಲ್ಪಟ್ಟ ದೇಶಕ್ಕೆ ತೆಗೆದುಕೊಂಡು ಹೋಗುವಾಗ ಮೋಶೆಯು ತಾನೇ ಬರೆದಂತಹ ದೇವರ ಮಾತುಗಳು. God told them what is going to happen to you. ನಿಮಗೆ ಏನಾಗುತ್ತದೆ ಎಂಬುದಾಗಿ ದೇವರು ತಾನೇ ಹೇಳಿದ್ದಾನೆ. 2 times as a nation you will go out from your country. ಆ ನೋಡುವಾಗ ನೀವು ಆ ದೇಶದಿಂದ ಹೊರ ಹೋಗುತ್ತೀರಿ. Look at verses 32. 32ನೇ ವಚನವನ್ನು ನೋಡಿರಿ. Your sons and your daughters shall be given to another people. ನಿಮ್ಮ ಗಂಡು ಹೆಣ್ಣು ಮಕ್ಕಳನ್ನು ನಿಮ್ಮ ಮುಂದೆಯೇ ಹಿಡಿದು ಅನ್ಯರಿಗೆ ವಶಪಡಿಸುವರು. Oh, that is in singular. ನೋಡುವಾಗ ಅದು ಏಕವಚನದಲ್ಲಿದೆ. Your people, your children will be given to another country. ನಿಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಮುಂದೆ ಹಿಡಿದು ಅನ್ಯರಿಗೆ ಬೇರೊಂದು ದೇಶಕ್ಕೆ ಕೊಡುವರು. We know it happened 600 years before Christ. They were taken to a nation known as Babylon. ಆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬರುವುದಕ್ಕೆ 600 ವರ್ಷಗಳ ಹಿಂದೆಯೇ ಬ್ಯಾಬಿಲೋನ್ ಅನ್ನುವಂತ ದೇಶದಿಂದ ಇವರೆಲ್ಲರೂ ಕೂಡ ಸೆರೆ ಹಿಡಿಯಲ್ಪಟ್ಟರು. They came back. ಅವರು ಹಿಂತಿರುಗಿ ಬಂದರು. After 70 years they came back. 70 ವರ್ಷಗಳ ನಂತರ ಅವರು ಪುನಃ ಹಿಂತಿರುಗಿ ಬಂದರು. They built their country again. ಅವರು ಪುನಃ ತಮ್ಮ ದೇಶವನ್ನ ಕಟ್ಟಿದರು. Now God told, because of your disobedience, second time I am going to scatter you. ನಿಮ್ಮ ಅವಿಧೇಯತೆಯ ನಿಮಿತ್ತವಾಗಿ ಎರಡನೇ ಸಾರಿ ನಾನು ನಿಮ್ಮನ್ನ ಚದುರಿಸಿ ಬಿಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. But this time look at verse 64. ಈಗ 64ನೇ ವಚನವನ್ನ ನೋಡಿರಿ. I will scatter you among all the people from one end of the earth to the other end of the world. ಭೂಮಂಡಲದ ಚತುರ್ದಿಕ್ಕುಗಳಲ್ಲಿರುವ Second time, ಎರಡನೇ ಸಾರಿ it is a worldwide dispersion. ನೋಡ್ರಿ, ಭೂಮ ಚತುರ್ದಿಕ್ಕುಗಳ ಎಲ್ಲಾ ಜನಾಂಗಗಳಲ್ಲಿಯೂ ಯೆಹೋವನು ನಿಮ್ಮನ್ನ ಚದುರಿಸುವನು. ಎರಡನೇ ಸಾರಿ that we know that happened in AD 70. ನೋಡುವಾಗ ಕ್ರಿಸ್ತ ಶಕ 70ರಲ್ಲಿ ಈ ಮಾತು ನೆರವೇರಿತು. Romans, they scattered them throughout the world. ರೋಮನ್ನರು ಪ್ರಪಂಚದ ಎಲ್ಲಾ ದಿಕ್ಕುಗಳಲ್ಲಿಯೂ ಅವರನ್ನ ಚದುರಿಸಿ ಬಿಟ್ಟರು. Jesus 40 years before it happened, he told them in Luke 21:24. ಅದು ನಡೆಯುವುದಕ್ಕೆ 40 ವರ್ಷಗಳ ಹಿಂದೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಲೂಕನ ಸುವಾರ್ತೆ 21:24ನೇ ವಚನದಲ್ಲಿ ಹೀಗೆ ಹೇಳಿದ್ದಾನೆ. You are going to be slain by the sword, you will be scattered throughout the world. ನೀವು ಕತ್ತಿಯಿಂದ ಹತರಾಗುವಿರಿ ಹಾಗೂ ಪ್ರಪಂಚದ ಎಲ್ಲಾ ದಿಕ್ಕುಗಳಲ್ಲಿಯೂ ಕೂಡ ಚದುರಿಸಲ್ಪಡುವಿರಿ. Brothers, they were driven from there, from the center of the world to every corner of the world. ಸಹೋದರರೇ, ಅವರು ಆ ಪ್ರಪಂಚದ ಕೇಂದ್ರ ಭಾಗದಿಂದ ಪ್ರಪಂಚದ ಎಲ್ಲಾ ದಿಕ್ಕುಗಳ ಎಲ್ಲಾ ಭಾಗಗಳಿಗೂ ಕೂಡ ಅವರು ಚದುರಿಸಲ್ಪಟ್ಟರು. Verse 64 says, 64ನೇ ವಚನ ಹೇಳುತ್ತದೆ, from one end of the earth to the other end. ಆ ಭೂಮಿಯ ಒಂದು ತೀರದಿಂದ ಮತ್ತೊಂದು ತೀರದವರೆಗೆ. Take the map and look. Kerala is one of the end of the world. ನೀವು ನೋಡ್ರಿ, ಕೇರಳದ ಆ ಒಂದು ನಕ್ಷೆನ ನೋಡಿರಿ, ಅದು ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಇರುವಂತ ಒಂದು ಭಾಗ. They came to Kerala. ಅವರು ಕೇರಳಕ್ಕೆ ಬಂದರು. When I was in Australia, they were in Sydney. ನಾನು ಆಸ್ಟ್ರೇಲಿಯಾದಲ್ಲಿ ಹೋದಾಗ ಅವರು ಸಿಡ್ನಿಯಲ್ಲಿಯೂ ಕೂಡ ಇದ್ದರು. They were, it's a far away place. ಬಹಳ ದೂರದ ಪ್ರದೇಶ ಅದು. In many parts around the world they were scattered. ಪ್ರಪಂಚದ ಎಲ್ಲಾ ಭಾಗಗಳಿಗೂ ಕೂಡ ಅವರು ಅಲ್ಲಿ ಅವರು ಚದುರಿ ಹೋಗಿದ್ದರು. It is told 2 times you are going to be scattered. 2 ಸಾರಿ ನೀವು ಚದುರಿಸಲ್ಪಡುತ್ತೀರಿ ಎಂಬುದಾಗಿ ದೇವರು ಅವರಿಗೆ ಹೇಳಿದ್ದನು. Keep it in mind, it was penned down before they became a nation. ಚೆನ್ನಾಗಿ ನೆನಪಿಟ್ಟುಕೊಳ್ಳಿರಿ, ಈ ಮಾತು ಬರೆಯಲ್ಪಟ್ಟಿದ್ದು ಅವರು ಇಸ್ರಾಯೇಲ್ ಜನಾಂಗವಾಗಿ ಸ್ಥಾಪಿಸಲ್ಪಡುವುದಕ್ಕಿಂತ ಮುಂಚೆಯೇ. But in verse 46 God says something to us. ನೋಡುವಾಗ 46ನೇ ವಚನ ದೇವರು ನಮಗೆ ಇನ್ನೊಂದು ಮಾತನ್ನು ಹೇಳುತ್ತಾನೆ. It shall be a sign and a wonder. ನೋಡುವಾಗ ಇದು ಒಂದು ಗುರುತಾಗಿಯೂ ಒಂದು ಅದ್ಭುತವಾಗಿಯೂ it will be a sign and a wonder. ಅದು ಒಂದು
ಗುರುತಾಗಿಯೂ ಸೂಚನೆಯಾಗಿಯೂ ಹಾಗೆಯೇ Yes. ಒಂದು ಅದ್ಭುತವಾಗಿಯೂ ಇರುವುದು. Are we living in the end times? ನಾವು ಈ ಅಂತ್ಯಕಾಲದಲ್ಲಿ ಜೀವಿಸುತ್ತಾ ಇದ್ದೇವೆಯಾ? God has given us a sign. ದೇವರು ನಮಗೊಂದು ಗುರುತನ್ನು ಕೊಟ್ಟಿದ್ದಾನೆ. That sign is the nation of Israel. ಆ ಗುರುತು ಯಾವುದೆಂದರೆ ಇಸ್ರಾಯೇಲ್ ಜನಾಂಗ. 3 times in the Bible they are told as a sign. 3 times, not one. 3 ಸಾರಿ ದೇವರ ವಾಕ್ಯದಲ್ಲಿ ಅವರು ಗುರುತು ಆಗಿರುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. Here we read that they are given us a sign. ಇಲ್ಲಿ ನಾವು ಓದಿದ್ದೇವೆ, ಇಲ್ಲಿ ಅವರು ಒಂದು ಗುರುತಾಗಿ ಕೊಡಲ್ಪಟ್ಟಿದ್ದಾರೆ. Now turn to Matthew 24, the verse that is written here. ಇಲ್ಲಿ ಬರೆದಿರುವಂತ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ತೆಗೆದುಕೊಳ್ಳಿರಿ. What shall be the sign of your coming? ಆ ನೋಡುವಾಗ ನಿನ್ನ ಬರೋಣದ ಗುರುತುಗಳೇನು, ಸೂಚನೆಗಳೇನು? Knowingly or unknowingly, they asked only for one sign. ಅವರು ತಿಳಿದೋ ತಿಳಿಯದೆಯೋ ಅವರು ಒಂದೇ ಒಂದು ಗುರುತಿಗಾಗಿ ಸೂಚನೆಗಾಗಿ The disciple didn't ask for signs, they asked for one sign. ಶಿಷ್ಯರು ಕೇಳಿದ್ದು ಸೂಚನೆಗಳಿಗಾಗಿ ಅಲ್ಲ, ಸೂಚನೆಗಾಗಿ ಒಂದು ಸೂಚನೆಯನ್ನ. What is the sign of your coming? ನಿನ್ನ ಬರುಣದ ಸೂಚನೆ ಏನು? How many signs did Jesus give? ಕರ್ತನಾಗಿರುವ ಯೇಸು ಕ್ರಿಸ್ತನು ಎಷ್ಟು ಸೂಚನೆಗಳನ್ನ ಕೊಟ್ಟನು? He gave them one sign. ಕರ್ತನು ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟನು. Look at chapter 24. 24ನೇ ಅಧ್ಯಾಯವನ್ನು ನೋಡಿರಿ. What is the sign of your coming? ನಿನ್ನ ಬರುಣದ ಸೂಚನೆ ಏನು? But he gave that sign in a parable. ಆತನು ಆ ಒಂದು ಸೂಚನೆಯನ್ನ ಗುರುತನ್ನ ಆ ಸಾಮ್ಯದೊಂದಿಗೆ ಕೊಟ್ಟನು. He gave in a parable. ಆತನು ಒಂದು ಸಾಮ್ಯದಲ್ಲಿ ಕೊಟ್ಟನು. Do you know why did he spoke in parables? ಆತನು ಯಾಕೆ ಈ ಸಾಮ್ಯಗಳ ಮೂಲಕ ಮಾತನಾಡಿದನು ಗೊತ್ತಾ? Jesus was not speaking through parables, but in a particular time he changed his messages to parables. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಸಾಮ್ಯಗಳ ರೂಪದಲ್ಲಿ ಮಾತನಾಡುತ್ತಾ ಇರಲಿಲ್ಲ, ಆದರೆ ಕೆಲವು ನಿರ್ದಿಷ್ಟವಾದಂತ ಸಮಯಗಳಲ್ಲಿ ಆತನು ಸಂದೇಶವನ್ನ ಸಾಮ್ಯಗಳಾಗಿ ಪರಿವರ್ತಿಸಿ ಹೇಳುತ್ತಿದ್ದನು. There is a time the disciples came and asked him, why do you speak in parables? ಆ ಸಮಯದಲ್ಲಿಯೇ ಶಿಷ್ಯರು ಬಂದು ಕೇಳುತ್ತಾರೆ, ಸ್ವಾಮಿ ನೀನು ಯಾಕೆ ಸಾಮ್ಯ ರೂಪವಾಗಿ ಮಾತನಾಡುತ್ತಿ ಎಂದು. He spoke to them why he speaks in parables. ಆಗ ಆತನು ಸಾಮ್ಯ ರೂಪವಾಗಿ ಯಾಕೆ ಮಾತನಾಡುತ್ತಾ ಇದ್ದೇನೆ ಎಂಬುದನ್ನ ಅವರಿಗೆ ಅರ್ಥ ವಿವರಿಸಿ ಹೇಳುತ್ತಾನೆ. Look at chapter 13 of Matthew. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ verses 10 onwards. 10ನೇ ವಚನದ ಮುಂದಕ್ಕೆ ನೋಡಿರಿ. Then the disciple came and asked him, why do you speak in parables? ತರುವಾಯ ಆತನ ಶಿಷ್ಯರು ಬಂದು ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದರು. What did Jesus answer? ಅದಕ್ಕಾತನು ಅವರಿಗೆ ಏನು ಉತ್ತರ ಕೊಡುತ್ತಾನೆ? It is given unto you to know the mysteries of the kingdom. ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೇ ಕೊಟ್ಟದೆ. Parables are stories or the events which a common thing. ಸಾಮ್ಯಗಳು ಅಂತ ಹೇಳಿದರೆ ಸಾಮಾನ್ಯ ವಿಷಯಗಳ ಕುರಿತಾಗಿರುವಂತಹ ಆ ಒಂದು ಕಥೆಗಳು ಅಥವಾ ವಿಷಯಗಳ ಹೇಳುವುದು. People were hearing the stories spoken by the Lord. ಕರ್ತನು ಹೇಳಿದಂತಹ ಆ ಕಥೆಗಳನ್ನ ಜನರು ಕೇಳಿಸಿಕೊಳ್ಳುತ್ತಿದ್ದರು. But inside it there was a hidden truth of his kingdom. ಆದರೆ ಆ ಕಥೆಗಳನ್ನ ಹೇಳುವುದರಲ್ಲಿಯೂ ಆತನ ಪರಲೋಕ ರಾಜ್ಯದ ದೇವರ ರಾಜ್ಯದ ಕುರಿತಾದ ಸತ್ಯಗಳು ಅದರೊಳಗೆ ಅಡಕವಾಗಿದ್ದವು. Now turn to Matthew 24. ಈಗ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ತೆರೆಯಿರಿ. What is the sign of your coming? ನಿನ್ನ ಬರೋಣದ ಸೂಚನೆ ಏನು? Look at verse 32 onwards. ಅದರಿಂದ 32ನೇ ವಚನದ ಮುಂದಕ್ಕೆ ಓದಿರಿ. Now learn this parable from the fig tree. When its branches have already become tender and put forth leaves, you know that summer is near. So when you see, you understand that I am near, even at the door. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳುಕೊಳ್ಳುತ್ತೀರಲ್ಲ, ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತಿರವದೆ ಬಾಗಿಲಲ್ಲೇ ಅದೇ ಎಂದು ತಿಳಿದುಕೊಳ್ಳಿರಿ. I need at least half an hour to explain about this fig tree. ನಾನು ಈ ಅಂಜೂರದ ಮರವನ್ನ ವಿವರಿಸಲಿಕ್ಕೆ ನನಗೆ ಕನಿಷ್ಠ ಅರ್ಧ ಗಂಟೆಯಾದರೂ ಬೇಕು. I'll just tell you what it is, and if God willing, tomorrow we will see. ಅದು ಏನೆಂಬುದಾಗಿ ನಾನು ಈಗ ಹೇಳುತ್ತೇನೆ, ದೇವರ ಚಿತ್ತವಾದರೆ ನಾಳೆ ಅದನ್ನು ನೋಡೋಣ. There is only 3 references of the fig tree in the New Testament. ಹೊಸ ಒಡಂಬಡಿಕೆಯಲ್ಲಿ ಅಂಜೂರದ ಮರಕ್ಕೆ ಸಂಬಂಧಪಟ್ಟಂತೆ 3 ಕಡೆ ಮಾತ್ರ ಬರೆಯಲ್ಪಟ್ಟಿದೆ. Luke's Gospel chapter 13 verses 6 to 9. ಲೂಕನ ಸುವಾರ್ತೆ 13ನೇ ಅಧ್ಯಾಯ
6ರಿಂದ 9 ವಚನಗಳು. Again a parable, speaking in relation to the fig tree. ಅಲ್ಲಿಯೂ ಕೂಡ ಒಂದು ಸಾಮ್ಯ, ಅದು ಅಂಜೂರದ ಮರದ ಸಂಬಂಧದಲ್ಲಿ ಮಾತನಾಡಿದೆ. Look at that. A certain man had a fig tree planted in his vineyard. He came searching fruit, and for 3 years there was no fruit, and he told to cut it down, but the Lord was interceding for that. ಆಮೇಲೆ ಆತನೊಂದು ಸಾಮ್ಯವನ್ನ ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನ ನಡೆಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದು ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿ ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. He was searching fruit for 3 years. ಆತನು 3 ವರ್ಷದಿಂದ ಫಲವನ್ನು ಹುಡುಕುತ್ತಾ ಇದ್ದಾನೆ. That was his ministry among the Jewish people. ಅದು ನೋಡುವಾಗ ಯಹೂದ್ಯ ಜನಾಂಗದ ಕುರಿತಾಗಿರುವಂತ ಮಾತೆ. If it doesn't produce, cut it down. ಅದು ಫಲವನ್ನು ಕೊಡದಿದ್ದರೆ ಅದನ್ನ ಕಡಿದು ಹಾಕು. Look at Mark's second reference is Mark's Gospel chapter 11. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯವನ್ನು ನೋಡಿರಿ. Mark's Gospel chapter 11. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ verses 12 onwards. 12ನೇ ವಚನದಿಂದ. After he entered into Jerusalem riding on a donkey. ಆತನು ಕತ್ತೆಯ ಮರಿಯನ್ನ ಹತ್ತಿದವನಾಗಿ ಆತನು ಯೆರೂಸಲೇಮನ್ನ ಪ್ರವೇಶ ಮಾಡುವಾಗ, it was on a Sunday, Palm Sunday we call. ಅದು ಒಂದು ಭಾನುವಾರ, ಅದನ್ನು ನಾವು ಗರಿಗಳ ಭಾನುವಾರ ಎಂದು ಕರೆಯುತ್ತೇವೆ. He rode on a donkey, entered into Jerusalem. ಆತನು ಕತ್ತೆ ಮರಿಯನ್ನ ಹತ್ತಿದವನಾಗಿ ಯೆರೂಸಲೇಮನ್ನ ಪ್ರವೇಶ ಮಾಡುತ್ತಾನೆ. We read in 11 and Mark Gospel chapter 11 verses 11, that night he stayed in Bethany. ನೋಡುವಾಗ ನಾವು ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯವನ್ನು ನೋಡುವಾಗ ನೋಡುತ್ತೇವೆ, ಆತನು ಬೆಥಾನ್ಯದಲ್ಲಿ ಉಳಿದುಕೊಂಡನು ಎಂಬುದಾಗಿ. And the next day morning, 11ನೇ ವಚನ ಮಾತನ್ನು ನೋಡುತ್ತೇವೆ, ಮರುದಿನ ಬೆಳಗ್ಗೆ he was coming back to Jerusalem. ಆತನು ಬೆಥಾನ್ಯದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬರುತ್ತಿದ್ದಾನೆ. Here again he saw a fig tree far off. ಇಲ್ಲಿಯೂ ಕೂಡ ಆತನು ದೂರದಿಂದ ಒಂದು ಅಂಜೂರದ ಮರವನ್ನು ನೋಡುತ್ತಾನೆ. He went to see whether any fruits are there. ಅಲ್ಲಿ ಏನಾದರೂ ಫಲ ಸಿಕ್ಕಿತು ಎಂಬುದಾಗಿ ಆತನು ಅದರ ಬಳಿಗೆ ಹೋಗುತ್ತಾನೆ. There was only leaf but no fruit. ಅಲ್ಲಿ ಕೇವಲ ಎಲೆಗಳಿವೆ, ಆದರೆ ಫಲ ಇಲ್ಲ. He cursed the fig tree. ಆತನು ಆ ಅಂಜೂರದ ಮರವನ್ನ ಶಪಿಸುತ್ತಾನೆ. It withered immediately. ತಕ್ಷಣವೇ ಅದು ಒಣಗಿ ಹೋಯಿತು. But I want to point out you something here. ಇಲ್ಲಿ ನಾನು ನಿಮಗೆ ಕೆಲವು ವಿಷಯವನ್ನ ಇಡುತ್ತೇನೆ. We read in verse 13 that it was not the seasons of the figs. 13ನೇ ವಚನ ನೋಡುತ್ತೇವೆ, ಅದು ಅಂಜೂರದ ಮರವು ಫಲ ಕೊಡುವ ಹಣ್ಣು ಬಿಡುವ ಕಾಲವಾಗಿರಲಿಲ್ಲ. How can we have mangoes if it is not its seasons? ನೋಡುವಾಗ ಮಾವಿನ ಹಣ್ಣಿನ ಕಾಲವಲ್ಲದೆ ಇರುವಾಗ ನೀವು ಮಾವಿನ ಹಣ್ಣು ಬೇಕಂದ್ರೆ Why did Jesus look for fruit when it was not its season? ನೋಡುವಾಗ ಅದು ಆ ಫಲ ಕೊಡುವ ಕಾಲವಲ್ಲದಿದ್ದರೂ ಕೂಡ ಕರ್ತನಾಗಿರುವ ಯೇಸು ಕ್ರಿಸ್ತನು ಯಾಕೆ ಅಂಜೂರದ ಫಲವನ್ನ ಬಯಸಿದನು? He lived on this earth for 33.5 years. ಆತನು ಭೂಮಿಯ ಮೇಲೆ ಈ ಲೋಕದಲ್ಲಿ 33 ವರ್ಷಗಳ ಕಾಲ ಜೀವನ ಮಾಡಿದನು. The only thing he cursed is this fig tree. ಆತನು ಒಂದೇ ಒಂದು ಸಾರಿ ಶಪಿಸುತ್ತಾನೆ, ಅದು ಕೂಡ ಈ ಅಂಜೂರದ ಮರವನ್ನ. We know it is a parable, a hidden truth is there. ಇದು ಸಹ ಒಂದು ಸಾಮ್ಯ, ಅದರಲ್ಲಿಯೇ ಬಚ್ಚಿಡಲ್ಪಟ್ಟ ಸತ್ಯ ಇದೆ. What is this? ಏನದು? When you turn to Joel chapter 1, ಯೋವೇಲನ ಪ್ರವಾದನ ಗ್ರಂಥ 1ನೇ ಅಧ್ಯಾಯಕ್ಕೆ ತರದರೆ, sorry, no need of reading, ಓದುವಂತ ಅಗತ್ಯವಿಲ್ಲ. verse 6 and 7, ಅದರಲ್ಲಿರುವಂತ 6 ಮತ್ತು 7ನೇ ವಚನ. a great army has come against my land. When God says my land, it is Israel. ಅಲ್ಲಿ ದೇವರು ಹೇಳುತ್ತಾನೆ, ನನ್ನ ದೇಶಕ್ಕೆ ವಿರುದ್ಧವಾಗಿ ದೊಡ್ಡ ಸೈನ್ಯವು ಬರುವಾಗ they have destroyed my fig tree. ಅವರು ನನ್ನ ಅಂಜೂರದ ಮರವನ್ನ ಮುರಿದು ಹಾಕಿದರು. They have made it bare. ಅದು ನೋಡುವಾಗ ಅದನ್ನ ಫಲವಿಲ್ಲದಂತೆ ಅದನ್ನ ಕಿತ್ತು ಹಾಕಿದರು. Joel chapter 1, 6 and 7. ಯೋವೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 6 ಮತ್ತು 7ನೇ ವಚನ. We read in Hosea, ಹೋಶೇಯದಲ್ಲಿ ಓದುತ್ತೇವೆ, Hosea chapter 9 verse 10, I saw your fathers as the first fruit of the fig tree. ಅಲ್ಲಿ ನೋಡುವಾಗ ಹೋಶೇಯನ ಪ್ರವಾದನೆ ಗ್ರಂಥದಲ್ಲಿ 9ನೇ ಅಧ್ಯಾಯ 10ನೇ ವಚನವನ್ನು ಓದುವಾಗ ಅಲ್ಲಿ ಆತನು ಹೇಳುತ್ತಾನೆ, ನಿಮ್ಮ ತಂದೆಗಳನ್ನ
ನಾನು ಈ ಅಂಜೂರದ ಮರದ ಫಲವನ್ನಾಗಿ ನೋಡಿದ್ದೇನೆ. Fig tree is the symbolical representation of the nation of Israel. ಈ ಅಂಜೂರದ ಮರ ಅದು ಇಸ್ರಾಯೇಲ್ ಜನಾಂಗವನ್ನ ಅದು ಚಿತ್ರೀಕರಿಸುವಂತಹ ಒಂದು ಮರ. AD 70, just like this fig tree was withered, the nation of Israel was withered. ಕ್ರಿಸ್ತ ಶಕ 70ರಲ್ಲಿ ಈ ಒಂದು ಇಸ್ರಾಯೇಲ್ ಜನಾಂಗ ಅಂಜೂರದ ಮರ ಹೇಗೆ ಒಣಗಿ ಹೋಯಿತು ಹಾಗೆಯೇ ಈ ಜನಾಂಗವು ಕೂಡ ಒಣಗಿ ಹೋಯಿತು. Now Matthew chapter 24, the third reference. ಮೂರನೆಯ ವಾಕ್ಯ ಭಾಗ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ. What is the sign of your coming? ನಿನ್ನ ಬರೋಣಕ್ಕೆ ಸೂಚನೆ ಏನು? 32 onwards. 32ನೇ ವಚನ ಮುಂದಕ್ಕೆ ಬರುವಾಗ You will see the fig tree budding up again. ಅಲ್ಲಿ ನೋಡುವಾಗ ಆತನು ಹೇಳುತ್ತಾನೆ, ಅಂಜೂರದ ಮರವು ಪುನಃ ಚಿಗುರುವುದನ್ನ ನೀವು ನೋಡುತ್ತೀರಿ. You will see the nation of Israel budding up again. ಅಲ್ಲಿ ನೋಡುವಾಗ ಇಸ್ರಾಯೇಲ್ ದೇಶ ಪುನಃ ಚಿಗುರೊಡೆಯುವುದನ್ನು ನೀವು ಕಾಣುತ್ತೀರಿ. Then you understand that I am near even at the door. ಆಗ ನೀವು ಅರ್ಥ ಮಾಡಿಕೊಳ್ಳುವಿರಿ, ನಾನು ಬರುತ್ತೇನೆ, ನನ್ನ ಬರೋಣವು ಬಾಗಿಲಲ್ಲೇ ಅದೇ ಎಂಬುದನ್ನು If a ತಿಳುಕೊಳ್ಳುವಿರಿ. person is standing at the door, how much time it will take for him to come in? ಒಬ್ಬ ಮನುಷ್ಯನು ಬಾಗಿಲಿನ ಬಳಿ ನಿಂತುಕೊಂಡಿದ್ದರೆ ಒಳಗೆ ಬರುವುದಕ್ಕೆ ಅವರಿಗೆ ಎಷ್ಟು ಸಮಯ ಬೇಕಾಗುತ್ತದೆ? Brothers and sisters, ಸಹೋದರ ಸಹೋದರಿಯರೇ, oh dear ones, ಅಥವಾ ಪ್ರಿಯರೇ, and Jesus promised there, my words, heaven and earth will pass away, my word will not pass away. ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಆಕಾಶವು ಭೂಮಿಯು ಅಳಿದು ಹೋಗುವವು, ಆದರೆ ನನ್ನ ಮಾತು Verily, verily, ಅಳಿದು ಹೋಗುವುದಿಲ್ಲ. he promised, verily, verily, I tell you, this generation will no means pass away. ನಿಜ ನಿಜವಾಗಿ ಹೇಳುತ್ತೇನೆ, ಈ ಜನಾಂಗವು ಅಳಿದು ಹೋಗುವುದಿಲ್ಲ. Which generation? ಯಾವ ಜನಾಂಗ? Which generation? ಯಾವ ಜನಾಂಗ? No, not Israel. The generation who saw the budding of the fig tree. ಈ ಅಂಜೂರದ ಮರ ಚಿಗುರುವುದನ್ನ ನೋಡುವಂತ ಜನಾಂಗ We are the ಇಸ್ರೇಲ್ ಅಲ್ಲ. generation. That is the reason Jesus promised, verily, verily, I say you, this generation by no means will pass away until all these things are fulfilled. ಈ ಎಲ್ಲ ಸಂಗತಿಗಳು ನೆರವೇರುವುದನ್ನು ನೋಡುವ ತನಕ ಈ ಜನಾಂಗ ಅದು ಅಳಿದು ಹೋಗುವುದಿಲ್ಲ. He knows that we will not believe. ಆತನಿಗೆ ಗೊತ್ತು, That is ನಾವು ನಂಬುವುದಿಲ್ಲ the ಎಂಬುದಾಗಿ reason ಗೊತ್ತು. he promised, and he promised again, heaven and earth will pass away, my word will not pass. ಆದ್ದರಿಂದ ಆತನು ಮತ್ತೆ ಮತ್ತೆ ವಾಗ್ದಾನ ಮಾಡುತ್ತಾನೆ, ಭೂಮಿ ಆಕಾಶಗಳು ಅಳಿದು ಹೋದರು, ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. I'll try to clarify it tomorrow. ನಾನು ಇದನ್ನ ನಾಳೆ ದಿವಸ ಕರ್ತನ ಚಿತ್ತವಾದರೆ ಸ್ಪಷ್ಟೀಕರಿಸುತ್ತೇನೆ. So we saw in Deuteronomy 28, nation of Israel is a sign. ನಾವು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ನೋಡಿದೆವು, ಇಸ್ರಾಯೇಲ್ ಜನಾಂಗ ಅದು ಒಂದು ಗುರುತಾಗಿದೆ. Matthew 24, they asked for one sign and Jesus pointed out Israel as the sign. ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಅವರು ಒಂದು ಗುರುತಿಗಾಗಿ ಕೇಳಿಕೊಂಡರು, ಒಂದು ಸೂಚನೆಗಾಗಿ. ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಇಸ್ರಾಯೇಲ್ ದೇಶವನ್ನ, ಇಸ್ರಾಯೇಲ್ ಜನಾಂಗವನ್ನ ಒಂದು ಗುರುತಾಗಿ ಕೊಟ್ಟನು. The third reference, ಮೂರನೆಯ ವಾಕ್ಯ ಭಾಗ Revelation chapter 12. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ. A great sign in heaven, miraculous signpost. ಪರಲೋಕದಲ್ಲಿ ಮಹಾ ಸೂಚನೆ ಗುರುತು ಆಯಿತು. It is the nation of Israel. ಅದು ಇಸ್ರಾಯೇಲ್ ಜನಾಂಗ. 3 times Bible says it is the sign to understand the hand of God. 3 ಸಾರಿ ದೇವರ ವಾಕ್ಯ ಮಾತನಾಡುತ್ತದೆ, ದೇವರ ಹಸ್ತಗಳನ್ನ ನಾವು ಅನುಭವಿಸುವುದಕ್ಕೆ ತಿಳುಕೊಳ್ಳುವುದಕ್ಕಾಗಿ. We will continue this study tomorrow. ನಾವು ನಾಳೆ ದಿವಸ ಈ ಅಭ್ಯಾಸವನ್ನು ಮುಂದುವರಿಸುವ. May the Lord bless us. ಕರ್ತನು ನಮ್ಮನ್ನು ಆಶೀರ್ವದಿಸಲಿ. If you would have given me 15 minutes more, I would have finished that. ಒಂದು ವೇಳೆ 15 ನಿಮಿಷ ಹೆಚ್ಚಿಗೆ ಕೊಟ್ಟಿದ್ದರೆ ಅದನ್ನು ಮುಗಿಸಬಹುದಿತ್ತು. So I want you to come at the correct time. If my message would have started 6:30, I would have got 1 hour 15 minutes. ನೋಡುವಾಗ ನೀವು 6:30ಗೆ ಬಂದು ಮೆಸೇಜ್ ಸ್ಟಾರ್ಟ್ ಮಾಡಿದ್ರೆ ಒಂದು ಕಾಲ್ ಗಂಟೆ ಜಾಸ್ತಿಯಾಗಿ ಎಲ್ಲ ಮುಗಿಸ್ಬಿಡ್ತಾ ಇದ್ದೆ. Yes, come on. And we will study the scriptures and understand these prophetical fulfillments. ನಾವು ದೇವರ ವಾಕ್ಯವನ್ನು ಓದಿ ದೇವರ ಪ್ರವಾದನ ಸಂಗತಿಯನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೋಣ. May the Lord bless us. ಕರ್ತನ ನಮ್ಮೆಲ್ಲರನ್ನು ಆಶೀರ್ವದಿಸಲಿ.